ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಇರತಕ್ಕಂಥ ಒಂದು ಭಿನ್ನಮಂಗಲ ಅಂತ ಒಂದು ಊರಲ್ಲಿದ್ದೀವಿ. ಇದು ತಮಿಳುನಾಡು ರಾಜ್ಯಕ್ಕೆ ಬರುತ್ತೆ. ಆದರೆ ಎಲ್ಲ ರೈತರು ಕೂಡ ಕನ್ನಡದಲ್ಲೇ ಚೆಂದಾಗಿ ಮಾತಾಡ್ತಾರೆ. ಇವತ್ತು ನಾವು ಜಾಯ್ ಅಲೆಕ್ಸಾಂಡರ್ ಫಾರ್ಮ್ಸ್ ಅಂತ ಒಂದು ಫಾರ್ಮ್ಸಲ್ಲಿದ್ದೀವಿ. ಇಲ್ಲಿಯ ತೋಟದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಹರೀಶ್ ಅವರನ್ನು ಮಾತಾಡಿಸಿ ಅವರಿಗೆ ಈ ಗುಲಾಬಿ ಬೆಳೆ ಬಗ್ಗೆ ಸಿಕ್ಕಾಪಟ್ಟೆ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ. ಅವರ ಅನುಭವವನ್ನು ಅವರು ಓಪನಲ್ಲೂ ಹಾಕಿದ್ದಾರೆ, ಗುಲಾಬಿ ಗಿಡಗಳನ್ನು ಪಾಲಿಹೌಸಲ್ಲಿಯೂ ಕೂಡ ಹಾಕಿದ್ದಾರೆ ಅಂತಂದರು. ಅದೆರಡರ ಬಗ್ಗೆ, ಅದರಲ್ಲಿ ಯಾವುದು ಹಾಕಿದ್ರೆ ಬೆಟ್ರು, ಹೇಗೆ ಅನ್ನೋದ್ರ ಬಗ್ಗೆ, ಗುಲಾಬಿ ಗಿಡದ ಬಗ್ಗೆ ಒಟ್ಟಾರೆ ಎಲ್ಲ ವಿಷಯವನ್ನು ಅವರನ್ನು ಮಾತಾಡಿಸಿ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನ ಫಸ್ಟು ಮಾತಾಡ್ಸೋಕ್ಕೆ ಬಂದಿದ್ದು, ನೀವು ತುಂಬ ಒಳ್ಳೆ ರೀತಿಯಲ್ಲಿ ಕೃಷಿ ಹೊಂಡ ಮಾಡಿದ್ದೀರಿ, ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ಇತ್ತಂತೆ, ಅದಕ್ಕೆ ಸೊಲ್ಯೂಷನ್ನ ಕೃಷಿ ಹೊಂಡ ಮಾಡಿದಿರಿ ಅಂತ ಕೇಳಲ್ಪಟ್ಟು ಮಾತಾಡ್ಸಕ್ಕೆ ಬಂದ್ವಿ. ಬಂದು ನೋಡ್ತಾ ಇದ್ದೀವಿ, ಇಲ್ಲಿ ನಿಮ್ಮದು ಜರ್ಬೇರ ಇರ್ಬೋದು, ಗುಲಾಬಿ ಗಿಡ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದೀರಾ ಪಾಲಿಹೌಸಲ್ಲಿ. ಹೀಗೆ ಮಾತಾಡ್ತಾ ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರಿ. ಸೊ ಆ ಎಕ್ಸ್ಪೀರಿಯನ್ಸನ್ನು ನಮ್ಮ ವೀಕ್ಷಕರಿಗೆ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಅವ್ರಿಗೆ ಕೊಡುವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಗುಲಾಬಿಯನ್ನು ಶುರು ಮಾಡಿದ್ದು ಯಾವಾಗ ಸರ್? ನಾವು ಆ್ಯಕ್ಚುಲಾಗಿ ನಾನಿಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ನಮ್ಮದು ಒಂದು 12 ಇಯರ್ಸ್ ಬಿಫೋರೇ ನಾವು ಪ್ಲ್ಯಾಂಟ್ ಮಾಡಿದ್ವಿ. ನಮ್ಮ ಕಡೆ ನಮ್ಮದು ಸ್ವಂತ ಇತ್ತು. ಅಲ್ಲಿ ವಾಟರ್ ಪ್ರಾಬ್ಲಮ್ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀರಿ. ಸೊ ನಾನು ಇವಾಗ ಇಲ್ಲಿ ಮ್ಯಾನೇಜರಾಗಿ ನೋಡ್ಕೊತಾ ಇದ್ದೀನಿ. ಆವಾಗ ನಾವು ಹಾಕೋಕೆ ಮುಂಚೆ ಫಸ್ಟ್ ಓಪನ್ ಫೀಲ್ಡ್ ಆಗ್ತಾ ಇದ್ರಿ ನಾವು ರೋಸು. ಓಪನ್ ಫೀಲ್ಡ್ ಹಾಕ್ಕೊಂಡು ಒಂದು 7 ಇಯರ್ಸ್ ನಾವು ಅದನ್ನೇ ಬೆಳ್ಕೊಂಡಿದ್ವಿ, ಕಟ್ ರೋಸ್ ಅದು. ಸೊ ಕಟ್ ರೋಸ್ 7 ಇಯರ್ಸ್ ಬೆಳೆದ ಮೇಲೆ ಆಮೇಲೆ ಗ್ರೀನ್ ಹೌಸು ನಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ನಾವು ಎಲ್ಲ ಬೇರೆ ಜಾಗದಾಗ ನೋಡಿ ಆಮೇಲೆ ಗ್ರೀನ್ ಹೌಸ್ ಯಾವ ಥರ ಹಾಕೊಂಡು ಎಲ್ಲಾನು ಕೇಳಿ ಗ್ರೀನ್ ಹೌಸ್ ಹಾಕೊಂಡು ಗ್ರೀನ್ ಹೌಸ್ ಹಾಕಿ, ಹೌದು ಗ್ರೀನ್ ಹೌಸ್ ಹಾಕಿ ಆಮೇಲೆ ಗ್ರೀನ್ ಹೌಸಲ್ಲಿ ರೋಸ್ ಇಕ್ಕೊಳ್ದ್ರಿ ನಾವು. ಅವಾಗ ರೋಸ್ ಒಂದು 7 ಇಯರ್ಸು ಒಂದ್ಸರಿ ಫಸ್ಟ್ ಕ್ರಾಪ್ ಬಂತು. ಆ್ಯಕ್ಚುಲಾಗ ರೋಸ್ ಬಂದ್ಬಿಟ್ಟು 4 to 5 ಇಯರ್ಸ್ ಮೇಂಟೈನ್ ಮಾಡೋದು. ಆವಾಗ ಚೆನ್ನಾಗಿ ವಾಟ್ರ್ ಚೆನ್ನಾಗಿತ್ತು, ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಅವಾಗ ಒಂದು 7 ಇಯರ್ಸ್ ಗಂಟ ಬಂತು. ಆಮೇಲೆ ರೋಸ್ ಆಗೋದ್ಮೇಲೆ ನೆಕ್ಸ್ಟ್ ನಾವು ಕಾರ್ನೇಷನ್ಗೆ ಹೋದ್ರಿ. ಸೊ ಕಾರ್ನೇಷನ್ ಒಂದು ಬೆಳೆ ಆಗೋದ್ಮೇಲೆ ಜರ್ಬಾರಿಗೆ ಬಂದು, ಯಾಕಂದರೆ ಕಂಟಿನ್ಯೂ ಕ್ರಾಪ್ ಯಾವತ್ತೂ ಹಾಕೋದು. ಸೊ ಚೇಂಜ್ ಮಾಡ್ಕೊಂಡು ಇದ್ರೆ ಆಮೇಲೆ ಕೆಲವು ಒಂದು 4 ಇಯರ್ಸ್ ಬಿಫೋರ್ ನಮಗೆ ವಾಟರ್ ಶಾರ್ಟೇಜ್ ಬಂದ್ಮೇಲೆ ನಾವು ಇವಾಗ ಅಗ್ರಿಕಲ್ಚರ್ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ವಾಟರ್ ಟ್ಯಾಂಕ್ ಮಾಡಿ ಇವಾಗ ಜಿಪ್ಸಾಪ್ ಇಲ್ಲಿ ಹಾಕಿದ್ದೀರಿ. ಅಲ್ಲಿ ಇವಾಗ ಇಲ್ಲಿ ಬಂದ್ಬಿಟ್ಟು ರೋಸ್ ಇದೆ, ಜರ್ಬರ ಇದೆ. ಅಲ್ಲ, ನಾನು ಕೇಳಬೇಕು ಅಂತಿದ್ದೆ, ನೀವು ಫಸ್ಟ್ ಎಷ್ಟು ವರ್ಷ ಓಪನ್ ಫೀಲ್ಡಲ್ಲಿ ಮಾಡಿದ್ರಿ ರೋಸ್ನ ಮುಂಚೆ? ಸರ್ ಬಟನ್ ರೋಸ್ ಎಲ್ಲ ಆಲ್ಮೋಸ್ಟ್ ಇವಾಗ ನಾನು ಒಂದು 22 ಇಯರ್ಸ್ನಿಂದ ಇದೆ ಸರ್. 22 ವರ್ಷದಿಂದ ಗುಲಾಬಿ ಬೆಳೆ ಅಂದರೆ ಫಸ್ಟ್ ಬೇರೆ ಬೆಳೆ ಇತ್ತು, ಒಂದೊಂದೇ ಬಂದ್ಕೊಂಡು ಒಂದು 20 ಇಯರ್ಸ್ನಿಂದ ಗುಲಾಬಿ ಬಂದಿರೋದು. ಹೌದು. ಇಲ್ಲಿಗೆ ನೀವು ಯಾವಾಗ ಶುರು ಮಾಡಿದ್ರಿ ಈಗ ಮ್ಯಾನೇಜರ್ ಆಗಿ? ಇಲ್ಲಿ ನಾನು ಬಂದು 4 ಇಯರ್ಸ್ ಆಯಿತು. 4 ವರ್ಷ ಮ್ಯಾನೇಜರ್ ಆಗಿದೆ. ಹೌದು. ಇದೆಲ್ಲ ಗುಲಾಬಿ ಗಿಡ ಆಗ 4 ವರ್ಷದ, ಅದಕ್ಕಿಂತ ಹಳೆ ಇಲ್ಲ, ಇದು ಆಲ್ಮೋಸ್ಟ್ 8 ಇಯರ್ಸ್ ಕಂಪ್ಲೀಟ್ ಆಗ್ತೈತೆ. ಇದು 8 ವರ್ಷ ಕಂಪ್ಲೀಟ್ ಆಗಿದೆ. ಹೌದು. ಈ ಗಿಡ ಆಗಿ 8 ವರ್ಷ. ನಾವು ಏನಂದ್ರೆ ಒಂದೊಂದು ವರ್ಷ 5 ವರ್ಷ ಆದ್ಮೇಲೆ ಸರಿ ಗಿಡ ತೆಗೆದುಬಿಡೋಣ ಅಂತ ಒಂದ್ಸರಿ ಪ್ಲಾನ್ ಮಾಡ್ತೀರಿ. ಪ್ಲಾನ್ ಮಾಡಿಬಿಟ್ಟು ನಾವು ಕೊಡೋ ಟ್ರೀಟ್ಮೆಂಟ್ಗೆ ತಿರ್ಗಾದ ಒಂದ್ಸರಿ ಚೆಂದಾಗಿ ಬಂದ್ಬಿಟ್ಟೆ. ಸೊ ಈ ವರ್ಷ ಬೇಡ, ನೆಕ್ಸ್ಟ್ ಇಯರ್ ಅಂತ ರಿಮೂವ್ ಮಾಡ್ಕೊಂಡು ಬರ್ತಾನೆ. ಇವಾಗ ಪ್ರೊಡಕ್ಷನ್ 300+ ಬರ್ತೈತೆ. ಸೊ ನಾವು ಇನ್ನೂ ತೆಗಿಯೋಕೆ ಮನ್ಸು ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ಇಯರ್ ಅಲ್ಲಿ ನೋಡೋಣ. ಟೋಟಲ್ ಎಷ್ಟು ಎಕರೆ ಪಾಲಿಹೌಸ್? ಸರ್ ನಮ್ದು 3 acres ಇದೆ. 3 acres 2.5 acres ರೋಸ್ ಇದೆ, 1/2 acre ಜರ್ಬರ ಇದೆ. ಅದು ಇವಾಗ 1.5 acre ಬಂದು ಆಲ್ಮೋಸ್ಟ್ 6 months ಬಿಫೋರ್ ಹಾಕಿರೋದು ಹೊಸ ಪ್ಲಾಂಟೇಶನ್. ನೀರು ಜಾಸ್ತಿ ಆಗಿರೋದಕ್ಕೆ. ಹೌದು, ಅದ್ರ ಮುಂಚೆ ಜರ್ಬರ ಇತ್ತು. ಇಲ್ಲಿ ಯಾವ್ಯಾವ್ದು ಗುಲಾಬಿದು ವೆರೈಟಿ ಹಾಕಿದ್ದೀರಾ ಸರ್? ಸರ್ ಆ್ಯಕ್ಚುಲಿ ತಾಜ್ ಇದೆ, ವೈಟ್ ಇದೆ, ಯೆಲ್ಲೋ, ಮಜಂತ, ಸೌರನ್ನು. ಇನ್ನು ಕೆಲವು ಹೇಳಕ್ ಹೋದ್ರೆ ಜಾಸ್ತಿ ಒಂದು 20+ 40+ ಐತೆ. ಬಟ್ ಒಂದೊಂದು ಕಡೆ ಒಂದೊಂದು ಥರ ಮಾರ್ಕೆಟ್ನಿಂದ ನಮ್ಗೆ ಏನು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ಸ್ ಮಾತ್ರ ನಾವು ಹೂವು ಹಾಕೋದು. ಇವಾಗ ನಮಗೆ ತಾಜು ಮೇಯ್ನ್, ವೈಟು, ಯೆಲ್ಲೋ, ಪಿಂಕ್, ಮಜಂತ ಇವುದ ಸ್ವಲ್ಪ ಡಿಮ್ಯಾಂಡ್ ಇದೆ. ತಾಜ್ ಮೇಯ್ನ್ಲಿ ನೋಡಿ, ನಮ್ದು 1 acre ಬಂದು ತಾಜ್ ಇದೆ. ಇನ್ನೊಂದು ಹಾಫಲ್ಲಿ ಬಂದ್ಬಿಟ್ಟು ಯೆಲ್ಲೋ ಅಂಡ್ ವೈಟ್ ಇದೆ. ಇವಾಗ ಹೊಸ ಇದರಲ್ಲಿ ಹೋದ್ರೆ ಅಲ್ಲಿ ನಿಮಗೆ ಬೇರೆ ವೆರೈಟಿ ಸಿಗ್ತೈತೆ. ಮಜಂತ, ಸೌರನ್ನು, ಏಂಜಲ್ ಪಿಂಕ್, ಆ ಥರ ಸಪ್ರೇಟ್ ಐತೆ. ಒಟ್ಟಿನಲ್ಲಿ ನೀವು ಡಿಮ್ಯಾಂಡ್ ನೋಡಿ, ಯಾವ್ದ್ರಿಗೆ ಡಿಮ್ಯಾಂಡ್ ಇದೆ ನಮ್ಮ ಕಡೆ ನೋಡಿ ಅದ್ರದ್ದು ನಾವು ಹೋಗ್ಬೇಕು, ಇದು ಮಾಡಬೇಕು ಅಂತ ಅಂದ್ಕೊಂಡು. ನೀವು ಆವಾಗ ಹೊಸದಾಗಿ ಹಾಕಿದ್ರಿ ಅಂದ್ರೆ 6 ತಿಂಗಳದ್ದು, ಅಲ್ಲಿಗೆ ಇದೊಂದು ಕಟಿಂಗ್ಸ್ ತಂದು ಹಾಕಿದ್ದ? ಅದು ಗಿಡ ಸಿಗ್ತೈತೆ, ಗಿಡ ತಗೊಂಡ್ಬಂದು ಹಾಕಿರೋದು. ಗಿಡ ತಗೊಂಡ್ಬಂದು ಹಾಕಿದ್ದು. ಆವಾಗ ನೀವು ಬಹುಶಃ ಇದೇ ಚೆಕ್ ಮಾಡಿದ್ರೆ ಯಾವ್ದು ಜಾಸ್ತಿ ವೆರೈಟಿ ಹೋಗ್ತಾ ಇದೆಯಾ ಅಷ್ಟು ಗೊತ್ತಿಲ್ಲ. ನಾವಾಗ ಏನಂದ್ರೆ ಎಲ್ಲಾ ಕಲರ್ ಅವಾಗ ಪ್ಲಾಂಟೇಶನ್ ಮಾಡ್ಬಿಟ್ರಿ, ಏನೇನ್ ಕಲರ್ ಅವತ್ತ ಸಿಗ್ತಾವ ಮಾಡ್ಬಿಟ್ರಿ. ಕೆಲವು ಏನಂತಂದ್ರೆ ಪ್ರೊಡಕ್ಷನ್ ರೀತಿಯಲ್ಲಿ ಚೆನ್ನಾಗಿದೆ, ಮಾರ್ಕೆಟ್ ಅಲ್ಲಿ ಇಲ್ಲ. ಕೆಲವು ಪ್ರೊಡಕ್ಷನ್ ಕಮ್ಮಿ ಇದೆ, ಮಾರ್ಕೆಟ್ ಅಲ್ಲಿ ಹೈಕ್ ಇದೆ ಅದ್ರ ಪ್ರೈಸ್. ಕೆಲವೊಂದು ಡಿಮ್ಯಾಂಡೇ ಇಲ್ಲ. ನಮ್ಗೆ ಲಾಸ್ ಆಯ್ತು.
ಅಂದರೆ ತೆಗಿತಾರೆ ನಂಬ್ತಾವ, ಬಟ್ ಅದು ಬೇರೆ ಥರ ರೇಟ್ ಸಿಗ್ತಾ ಇಲ್ಲ ಅದ್ರಿಗೆ. ಸೊ ನಾವು ಆ ವರ್ಷ ಫಸ್ಟ್ ನಮಗೆ ಗೊತ್ತಾಗೋಯ್ತು. ಸೊ ನಮಗೆ ಯಾವ ಇಕ್ಕೊಂಡ್ರೆ ಸೇಲ್ಸ್ ಬರ್ತೈತೆ, ಯಾವುದಂದ್ರೆ ಆಗಲ್ಲ ಅಂತ. ಆಮೇಲೆ ನಾವೇನು ಮಾಡಿದೆ, ನಮಗೆ ಏನು ಡಿಮ್ಯಾಂಡ್ ಇದೆ ಅದು ಮಾತ್ರ ಬೆಳೀತಾ ಇದ್ದೀರಿ ಇವಾಗ. ಕೆಲವು ಕಡೆ ನೀವು ಹೋದರೆ ಅವರು ಆಲ್ಮೋಸ್ಟ್ ಒಂದು 10+ ಹಾಕಿರ್ತಾರೆ ಕಲರ್ಸು. ಸೊ ಅವ್ರಿಗೆ ಅದೇ ಥರ ಮಾರ್ಕೆಟಿಂಗ್ ಇರ್ತೈತೆ. ಯಾಕಂದರೆ ಅವರು ತಗೊಂಡು ಬೈ ಮಾಡೋರಿಗೆ ಅಷ್ಟು ಕಲರ್ಸ್ ಬೇಕು. ನಮ್ಮ ತಗೊಂಡವ್ರಿಗೆ ಬಂದ್ಬಿಟ್ಟು ಅವ್ರಿಗೆ ಸ್ಟ್ಯಾಂಡರ್ಡ್ ಕಲರ್ಸ್ 4 ಕಲರು. ಸೊ ಅದ್ರ ಮೇಲೆ ಬಂದು ತಗೊತಾರೆ, ಬಟ್ ಸ್ಟ್ಯಾಂಡರ್ಡೇ 4. ಸೊ ನಾವು ಆ ಸ್ಟ್ಯಾಂಡರ್ಡ್ ಏನಿದೆ ಅದು ಮಾತ್ರ ಬೆಳ್ಕೊತೀವಿ ನಾವು. ಒಬ್ಬೊಬ್ರು ರೈತರಿಗೆ ಅವ್ರ ಡಿಮ್ಯಾಂಡ್ ಪ್ರಕಾರ ಅವ್ರು ಬೆಳ್ಕೊತಾರೆ. ಇದು ನಿಮ್ಮ ಪಾಲಿಹೌಸಲ್ಲಿ ಇರೋದು ಕಾಮನ್ ಆಗಿ ಕೆಂಪು ಮಣ್ಣಲ್ವಾ? ಮರಳು ಮಿಶ್ರಿತ ಕೆಂಪು. ಹೌದು. ಗುಲಾಬಿಗೆ ಇದೇ ಬೇಕು ಅಂದ್ಕೊಂಡು ಮೇಯ್ನು ಕೆಂಪು ಮಣ್ಣದ ಎಲ್ಲ ಮೇನ್ಲಿ ಬೇಕು. ಬಟ್ ಕೆಲವು ಕಡೆ ಇಲ್ಲ, ಕೆಲವು ಹಂಗೆ ಬೆಳೀತಾರೆ. ಕೆಲವ್ರು ಬಂದು ಮಣ್ಣಿಲ್ಲ ಅಂತ ಬೇರೆ ಕಡೆ ಮಣ್ಣನ್ನು ಮಾತ್ರ ತರಿಸ್ತಾರೆ. ಸೊ ರೆಡ್ ಸಾಯಿಲ್ ಇದ್ರೆ ರೋಸ್ ಚೆನ್ನಾಗಿರ್ತೈತೆ. ರೆಡ್ ಸಾಯಿಲ್ ರೈಸ್ಡ್ ಬೆಡ್ಡೆ ಮಾಡಬೇಕು, ಬೆಡ್ಡೆ ಕಂಪಲ್ಸರಿ ಮಾಡಬೇಕು. ಅದ್ರಿಗೆ ನಾವು ಬೆಡ್ಡಿಂಗ್ ಪ್ರಿಪ್ರೇಷನ್ ಜಾಸ್ತಿ ಕೊಡೋದು. ಹಸು ಗೊಬ್ಬರ ಅದೆಲ್ಲ ಮುಂಚೆ ಪ್ರಿಪ್ರೇಷನ್ ಜಾಸ್ತಿ ಇದೆ, ಅದೆಲ್ಲ ಫಸ್ಟ್ ನಾವು ಮಾಡ್ಕೊಂಡು ಆಮೇಲೆ ಬೆಡ್ಡೆ ಆಗಬೇಕು ನಾವು. ಈ ಹಸು ಗೊಬ್ಬರ ಹಂಗೆ ನೋಡಿದ್ರೆ ನೀವು 1 ಎಕರೆಗೆ ಎಷ್ಟು ಕೊಡ್ತೀರಾ? ಸೊ ಇವಾಗ ಈ 1 ಎಕರೆಗೆ ನಾನು ರೋಸ್ ಹಾಕೋವಾಗ ಲಾರಿ ಲೋಡ್ ನಾವು ತರಿಸೋದು. ಒಂದು ಲಾರಿ ಲೋಡ್ಗೆ 2.5 ಟ್ಯಾಕ್ಟ್ರಿ ಬರ್ತೈತೆ. ಅಂಥದ್ದು ಒಂದು 10 ಲಾರಿ ಲೋಡು, ಇಲ್ಲಾಂದ್ರೆ 15 ಲಾರಿ ಲೋಡ್ ಗೊಬ್ಬರ ಹಾಕ್ತೀರಿ. 15 ಲಾರಿ ಲೋಡ್ ಹಸು ಗೊಬ್ಬರ ಫಸ್ಟ್ ಬೆಡ್ ಮಾಡೋಕೆ ಫಸ್ಟ್ ಹಾಕಿ ಅದು ಕಲ್ಟಿವೇಶನ್ ಆದ್ಮೇಲೆ ಬೆಡ್ ಹಾಕ್ತೀರಿ ನಾವು. ಯಾಕಂದ್ರೆ ಸರ್ ಇದು ಆಲ್ರೆಡಿ ರೋಸ್ ದೊಡ್ಡದಾಗೋದ್ಮೇಲೆ ಗೊಬ್ಬರ ಹಾಕೋಕೆ ಜಾಸ್ತಿ ಕಷ್ಟ ಆಗಲ್ಲ. ಸೊ ನಾವೇನು ಮಾಡ್ತೀನಿ ಫಸ್ಟೇ, ಯಾಕಂದ್ರೆ ಇದು 4 to 5 years ಕ್ರಾಪ್ ರೋಸು. ಸೆಂಟ್ರಲ್ ಹಾಕಕ್ಕೆ ಆಗಿಲ್ಲ ಅನ್ನೋದು ಫಸ್ಟೇ ಚೆಂದಾಗಿ ಹಾಕಿ ಕೊಟ್ಬಿಡ್ತೀವಿ. ಎಲ್ಲ ಚೆನ್ನಾಗಿ ಹಾಕಿದ್ರೆ ಒಂದು ಗೊಬ್ಬರನೂ ಸಿಕ್ಕಂಗಾಯ್ತು, ಮಣ್ಣು ಒಳ್ಳೆ ಫಲವತ್ತಾಗತ್ತೆ ಅಂತ ಅಂದ್ಕೊಂಡು. ಇದು ಗೊಬ್ಬರದೇನೋ ಆಯ್ತು. ಫಸ್ಟು ಇದು ಕಾಮನ್ ಸಗಣಿ ಗೊಬ್ಬರ ಹಾಕಿದ್ದು, ಹಸು ಗೊಬ್ಬರ ಹಾಕಿದ್ದಾಯ್ತು. ಆಮೇಲೂ ಕೊಡ್ತೀರಾ ವರ್ಷ ಮತ್ತು ಸಗಣಿ ಗೊಬ್ಬರನ? ಹೌದು ಸರ್. ಇವಾಗ ನಾವೇನು ಮಾಡ್ತೀವಿ, ಇಯರ್ಲಿ ಒನ್ಸು. ಸೊ ಇಯರ್ಲಿ ಒನ್ಸ್ ಅಂದರೆ ಒಂದು 4 ಲೋಡು 1 ಎಕರೆ ಇದೆ, ಒಂದು 4 ಲಾರಿ ಲೋಡ್ ಇಲ್ಲಾಂದ್ರೆ 5 ಲಾರಿ ಲೋಡ್ ತಗೊಂಬಂದು ಇವಾಗ ಬೆಡ್ ಏನು ಮಾಡ್ತೀವಿ ಅಂದರೆ, ಇವಾಗ ಇಲ್ಲಿ ಓಡಾಡೋ ರಾಸ್ತೆ ಐತಲ್ಲ, ಇಲ್ಲಿ ಹಾಕ್ಬಿಟ್ಟು ಆ ಬೆಡ್ನಾಗಿರೋ ಮಣ್ಣು ಇಲ್ಲಿ ತೆಗೆದು ಮಿಕ್ಸ್ ಮಾಡಿ ತಿರ್ಗಾ ಬೆಡ್ ಮಾಡ್ಕೊತೀವಿ. ಹೌದು. ಅದು ಸಗಣಿ ಗೊಬ್ಬರ ಆಯ್ತು ಸರ್. ಈ ಸರ್ಕಾರಿ NPK ಗೊಬ್ಬರ ಕೊಡ್ತೀವಿ. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಇವಾಗ DAP ಫ್ಯಾಕ್ಟು ಅದೇನು ಮಾಡ್ತೀರಿ ಅಂದರೆ ವರ್ಷಕ್ಕೆ 2 ಟೈಮ್ ಇಲ್ಲಾಂದ್ರೆ 3 ಟೈಮ್ ಕೊಡ್ತೀರಿ. ಬೆಡ್ ಪ್ರಿಪರೇಷನ್ ಆಗಿ ಬೆಡ್ ಲೂಸ್ ಮಾಡ್ತೀರಿ. ಇಲ್ಲಾಂದ್ರೆ ನಾವು ಡೈಲಿ ಏನು ಮಾಡ್ತೀವಿ, 2 days ಒನ್ಸು ಫರ್ಟಿಗೇಷನ್ನು, ಡ್ರಿಪ್ ಫರ್ಟಿಗೇಷನ್. ಅದೇ ಕೇಳಬೇಕು, ನೆಕ್ಸ್ಟ್ ಅದೇ ಕೇಳಬೇಕು ಅಂತಿದ್ದೆ. ನೀವು ಗೊಬ್ಬರನ ಸಾದಾ ಹಾಕ್ತೀರಾ ಅಥವಾ ನೀರು ಜೊತೆ ಕೊಡ್ತೀರಾ? ಡ್ರಿಪ್ಪಲ್ಲೇ ಕೊಡ್ತೀವಿ. ಏನೇನು ಗೊಬ್ಬರ ಕೊಡ್ತೀರಿ ಸರ್ ಅಲ್ಲಿ? ನಾವು ಇವಾಗ 3 ಟ್ಯಾಂಕ್ಸ್ ಒಳಗೆ ನಾವೇನಂದ್ರೆ ಟ್ಯಾಂಕ್ ವೈಸ್ ಮಾಡಿ 3 ಟ್ಯಾಂಕ್ಸ್ ಇರುತ್ತೆ. ಫಸ್ಟ್ ಟ್ಯಾಂಕ್ ಏನಂದರೆ C ಪೊಟ್ಯಾಷಿಯಂ ನೈಟ್ರೇಟು, ಅದ್ರ ಜೊತೆ ಕೊಂಬೆ ಹಾಕ್ಕೊಂತೀರಿ. ಆಮೇಲೆ ಬಿ ಟ್ಯಾಂಕ್ ಅಂದರೆ MAP MKP MGS ಸೂಪರ್ ಹಾಕ್ಕೊಂತೀರಿ. ಆಮೇಲೆ 16, 8, 24, 19 SOP ಈ ಥರ ಸಪ್ರೇಟ್ ಮಾಡ್ಕೊಂಡು 3 ಟ್ಯಾಂಕ್ ಒಂದಿನ ಬಿಟ್ಟು ಒಂದೊಂದು ಟ್ಯಾಂಕ್ ಪಾಸ್ ಮಾಡ್ಕೊಂತೀರಿ. ಹೌದು. ಅದು ಅಂದರೆ ಇಯರ್ ಪೂರ್ತಿ ಕೊಡ್ತೀರಾ? ಹೌದು, ಕಂಟಿನ್ಯೂಸ್ ಕೊಡ್ತೀರಿ. ವರ್ಷಕ್ಕೆ 2 ಬಾರಿ ಕೊಡ್ತೀರಿ ಅಂತ ಅದೇ ಹೆಂಗೆ? ಇಲ್ಲ, ವರ್ಷಕ್ಕೆ ನಾವು 2-3 ಬಾರಿ ಅದೇ ಹಾಕೋದು. ಅದು DAP ಪ್ಯಾಕ್ಟ್ ಕೊಡಬೇಕಾದ್ರೆ 50 kg ಗ್ರಾನ್ಯೂಲ್ಸ್ ಕೊಡಬೇಕು. ಹೌದು, 2 ಇಲ್ಲ 3 ಬಾರಿ. ಅದು ಯಾವ ತಿಂಗಳು ಕೊಡ್ತೀರಿ? ಹೊರಗಡೆ ಆದ್ರೆ ಮಳೆ ಬರೋಕ್ಕಿಂತ ಮುಂಚೆ. ಹೌದು, ಅದೇ ನಮಗೆ ಬಂದ್ಬಿಟ್ಟು ಮೇನ್ ತೊಂದರೆ ಇಲ್ಲಲ್ಲ, ಹೇಗಿದ್ರು ಏಪ್ರಿಲ್ ಮೇ ಅಲ್ಲಿ ನಮ್ಗೆ ಬೇಕು. ಸೊ ನಾನೇ ಮಾರ್ಚ್ ಎಲ್ಲ ಒಂದು ಟೈಮ್ ಹಾಕ್ತೀನಿ. ಅದೇ ಒಬ್ಬೊಬ್ರು ರೈತರು, ಕೆಲವು ರೈತರು ತಿಂಗಳಿಗೊಮ್ಮೆ ಹಾಕ್ತಾರೆ, ತಿಂಗಳಿಗೆ 2 ಟೈಮ್ ಹಾಕ್ತಾರೆ. ಬಟ್ ನಾವು ಹಂಗೆ ಆಗ್ತಾ ಇಲ್ಲ. ನಾವೇನು ಮಾಡ್ತೀವಿ, ಈಗ ಮಾರ್ಚಲ್ಲಿ ಒಂದ್ಸರಿ ಹಾಕ್ತೀನಿ. ಮಾರ್ಚ್ ಆದ ತಕ್ಷಣ ಈ ಮೇ ಅಲ್ಲಿ ಹಾಕ್ತೀನಿ. ಏನಂದ್ರೆ ಇವಾಗ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಇರ್ತೈತೆ. ಸೊ ಡ್ರಿಪ್ಪಲ್ಲಿ ಕೊಡೋದು ನನಗೆ ಸಾಲ್ತಾ ಇಲ್ಲ ಫುಡ್ ಇದ್ರಿಗೆ. ಸೊ ಆವಾಗ 2 ಟೈಮ್ ಇಲ್ಲೇ ಕೊಟ್ಟಿದ್ದೀನಿ. ನನ್ನ ಪ್ರಶ್ನೆ ಅದೇ ಇತ್ತು, ನೀವು ಹೆಂಗಿದ್ರು ಡ್ರಿಪ್ಪಲ್ಲೂ ಕೊಡ್ತೀರಿ. ಡ್ರಿಪ್ಪಲ್ಲಿ ನೀವು ಮೈಕ್ರೋನ್ಯೂಟ್ರಿಯೆಂಟು ಕೊಡ್ತಾ ಇದ್ದೀರಾ, ಎಲ್ಲದೂ ಕೊಡ್ತಾ ಇದ್ದೀರಾ, ಜೊತೆಗೆ 19 ಕೊಡ್ತಾ ಇದ್ದೀರಾ. ಸಪ್ರೇಟ್ DAP ಯಾಕೆ ಕೊಡ್ತೀರಿ ಅಂತಾಗಿತ್ತು? ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಳಕ್ಕೆ. ಪ್ರೊಡಕ್ಷನ್ ಅಂದರೆ ಇವಾಗ ನಾವು ಡ್ರಿಪ್ಪಲ್ಲಿ ಬಿಡೋದು ಬಂದು ಇವಾಗ ಸ್ಟೆಮ್ಮು ಸಿಗಲ್ಲ ಚೆಂದಾಗಿ ಬಂದೈತೆ. ಬಟ್ ಆ ಫುಡ್ ಸಾಲ್ತಾ ಇಲ್ಲ ಸ್ಟೆಮ್ಗೆ. ಪ್ರೊಡಕ್ಷನ್ ಜಾಸ್ತಿ ಆದಾಗ ಏನೈತೆ ಅಂದರೆ ಫುಡ್ ಜಾಸ್ತಿ ಬೇಕು ಗಿಡಗೆ. ಸೊ ಅಲ್ಲಿ ಕೊಡೋದು ಸಾಕಾಗಲ್ಲ. ಸೊ ಅದ್ರಗೋಸ್ಕರ ನಾವು DAP ಪ್ಯಾಕ್ಟ್ ಹಾಕ್ಕೊಂತೀರಿ. ಕೆಲವ್ರು ಬಂದು ಬೇರೆ ಡಿಫ್ರೆಂಟ್ ಟೈಪ್ ಅವ್ರವ್ರಿಗೆ ಏನೇನು ಬೇಕೋ ಅದು ಹಾಕೋತಾರೆ. ಬಟ್ ನಮ್ಮ ಭೂಮಿಯಲ್ಲಿ ನಾನು ನಾವು ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತೀನಿ. ಸೊ ಅವರು ಟೆಸ್ಟ್ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ನಾನು ಅದ್ರ ಮೇಲೆ ಡಿಪೆಂಡ್ ನಾನು DAP ಫ್ಯಾಕ್ಟ್ ತಗೊಂಡು. ನಾನು ಅದೇ ಕೇಳಬೇಕು ಅಂತಿದ್ದೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಗೊಬ್ಬರ ಕೊಡೋಲ್ಲ, ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅಂತ ಅನ್ಕೊಂಡು ನಾವು ಅದೇನಂದ್ರೆ ಸಾಯಿಲ್ ಟೆಸ್ಟ್ ಕೊಡ್ತೀರಿ. ಇಲ್ಲ 2 ತಿಂಗಳಿಗೊಮ್ಮೆ ಮಾಡ್ತೀರಿ. ನಮ್ಮ ಭೂಮಿಯಲ್ಲಿ ಇವಾಗ ಏನು ಜಾಸ್ತಿ ಆಗಿದೆ, ಏನು ಕಂಟೆಂಟ್ ಕಮ್ಮಿ ಇದೆ, ಜಾಸ್ತಿ ಇರೋದನ್ನು ನಾನು ಕೊಡಲ್ಲ. ಏನು ಕಮ್ಮಿ ಆಗಿದೆ ಅದನ್ನ ಏನು ಅವ್ರು ರೆಕಮೆಂಡ್ ಮಾಡ್ತಾರೆ ನಮಗೆ. ಸೊ ಆ ರೆಕಮೆಂಡೇಶನ್ ಏನಿದೆ ಅದ್ರ ಮೇಲೆ ಮಾತ್ರ ನಾವು ನೋಡ್ಕೊಂತೀವಿ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು,
ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಆಮೇಲೆ ನೀವು ಅದೇನ್ರಿ ಸರ್, ಈಗ 2 ತಿಂಗಳಿಗೊಮ್ಮೆ pH ಎಲ್ಲ ಚೆಕ್ ಮಾಡಿಸಿ ಯಾವ್ದು ಮಣ್ಣಿಗೆ ಬೇಕು ಯಾವ್ದು ಮಣ್ಣಿಗೆ ಬೇಡೋ ಕರೆಕ್ಟ್ ನೋಡಿ ಕೊಡ್ತೀರಿ ಅಂತ. ನೀವು ಹೊರಗಡೆ ಹಾಕಿದ್ರಿ ಗುಲಾಬಿನ ಮುಂಚೆ ಅಲ್ವಾ, ಅವಾಗ ಏನಿಲ್ಲ ಸರ್. ಅವಾಗ ಏನಂದ್ರೆ ಕಾಮನ್ ಆಗಿ ನಮ್ಗೆ ಸಿಗ್ತಾ ಇತ್ತು ಒಂದು, ಯಾಕಂದ್ರೆ ಆವಾಗ ಬೇರೆ ಅಗ್ರಿಕಲ್ಚರ್ ಮಾಡ್ತಾ ಇದ್ರಲ್ಲ, ಅದ್ರಾಗೆ DAP, ಪ್ಯಾಕ್ಟು ಈ ಥರ ಆಗ್ತಾ ಇದ್ರೆ, ಆಮೇಲೆ ಪೊಟ್ಯಾಶೋ ಆಗ್ತಾ ಇದ್ರೆ. ಸೊ ಅವಾಗ ಏನಂದ್ರೆ ಅದು ಸಿಗ್ತಾ ಇತ್ತು, ಅವಾಗ ಆಗ್ತಾ ಇದ್ರಿ. ಆಮೇಲೆ ಡ್ರಿಪ್ ಗೊಬ್ಬರ ಬಂತು. ಆಮೇಲೆ ನಮ್ಗೆ ಬೇರೆಯವರು ಈ ತರ ಮಾಡ್ಬೋದು ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ ಚೇಂಜ್ ಆಗಿದ್ದೀರಿ. ಹೌದು, ಅಲ್ಲ ಈಗ ಚೇಂಜ್ ಆಗಿದ್ದು ಬೆನಿಫಿಷಿಯಲ್ ನಿಮ್ಗೆ ಅನಿಸ್ತಾ ಇದೆಯಾ? ಇದೆ, ಬಟ್ ಏನಂದ್ರೆ ಎಲ್ಲದಕ್ಕೂ ಮೇನು ಹಸು ಗೊಬ್ಬರ ಸರ್. ಅದು ಮೈನ್ ಪ್ರಿಫರೆನ್ಸ್. ನಾವು ಕೂಡ ಅದೇ ಅಂತೀವಿ ಸರ್. ಈಗ ಈ NPK ಗೊಬ್ಬರ ವಿಷಯ ಅಂತ ಅಲ್ಲ ಅದು, ಆದ್ರೆ ನೀವು ಹಸು ಗೊಬ್ಬರ ಕೊಡದೆ ಅದನ್ನ ಕೊಟ್ಟರೆ ಮಣ್ಣು ಹಾಳಾಗುತ್ತೆ. ಹೌದು, ಬಟ್ ಏನಂದ್ರೆ ಇವಾಗ ಹಸು ಗೊಬ್ಬರ ಕೊಡ್ಲೇಬೇಕು, ಅದು ಮೇನ್ ಇಂಪಾರ್ಟೆಂಟ್. ಬಟ್ ಅದರಲ್ಲೇ ಬೆಳೆಯೋಣ ಅಂದ್ರೆ ಇದು ಆಗಲ್ಲ. ಹೌದು. ಸೊ ಎರಡು ಕಡೆನೂ ಬ್ಯಾಲೆನ್ಸ್ ಇರಬೇಕು ಅಷ್ಟೇ. ಕೆಲವರು ಬಂದ್ಬಿಟ್ಟು ನಾಟಿ ಕಡೆನೆ ಹೋಗ್ತಾರೆ, ಬಟ್ ಅವರು ಟ್ರೀಟ್ಮೆಂಟ್ ಅವ್ರದ್ದು ಒಂದಿರ್ತೈತೆ. ಕೆಲವರು ನಾಟಿಗೆ ಹೋಗ್ದಿರೋನ ಬರ್ಬಿಟ್ಟು, ಬಟ್ ರೋಸ್ ಬಂದು ಕಂಪಲ್ಸರಿ ಎರಡು ಬ್ಯಾಲೆನ್ಸ್ ಇರಲೇಬೇಕು. ಹೌದು, ನಾವು ಅದೇ ಅಂತೀರ, ನೀವು ಸಾವಯವ ಮಾಡ್ತೀರಂದ್ರೆ ಮಾಡ್ರಿ, ತೊಂದರೆ ಏನಿಲ್ಲ. ಹೌದು, ಆದ್ರೆ ಸಾವಯವದಾಗ ಎಲ್ಲ ಬೆಳೆ ಬೆಳೆಯಕ್ಕೆ ಬೆಳೆ ಬೆಳಿಬಹುದು. ಹೌದು, ಆದ್ರೆ ಅಷ್ಟು ಇಳುವರಿ ಅದು ಮತ್ತೆ ನೀವು ಪಾಲಿ ಹೌಸ್ ಅಲ್ಲಿ ಹಾಕಿ ಅಷ್ಟೊಂದು ಲೇಬರ್ ಖರ್ಚು ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಲಾಭ ಬರೋದು ಕಷ್ಟ, ಒಂದು ಇಳುವರಿ ತೆಗೆಯೋದು ಕಷ್ಟ ಸ್ವಲ್ಪ. ಹೌದು. ಸೊ ಆದ್ರೆ ನೀವು ಈ NPK ಹಾಕ್ತೀರಿ ಅಂದ್ರೆ NPK ಜೊತೆಗೆ ಸಾವಯವ ಗೊಬ್ಬರ ಕೊಡ್ಲೇಬೇಕು ಅಂತಾನೆ ಹೇಳ್ತಾ ಇರೋದು. ಎರಡು ಇರಬೇಕು ಅಂತ ಅಂದ್ಕೊಂಡು. ಈಗ ನೀರಿನ ವಿಷಯಕ್ಕೆ ಬಂದ್ರೆ ಸರ್, ನಿಮಗೆ ಈಗ ನೀರು ಚೆನ್ನಾಗಿದೆ, ನೀವು ಅಂದ್ರೆ ರೋಸ್ ಜಾಸ್ತಿ ಮಾಡಿದಿರ ಅಂದ್ರೆ ನೀರು ಜಾಸ್ತಿ ಇದ್ದೇ ಇದೆ. ಎಷ್ಟು ತಾಸು ಕೊಡ್ತೀರಾ ನೀರು? ಸರ್ ನಾವು ನೀರು ಹೆಂಗ್ ಕೊಡ್ತೀನಿ ಅಂದ್ರೆ 2 ಡೇಸ್ಗೆ ಒಂದ್ಸಲ ಗೊಬ್ಬರ ಪಾಸ್ ಮಾಡ್ತೀವಿ. ಗೊಬ್ಬರ ಪಾಸಕ್ಕೆ ಮುಂಚೆ ಹಾಫ್ ಅನ್ ಅವರ್ ವಾಟರ್ ಕೊಡ್ತೀವಿ, ಹಾಫ್ ಅನ್ ಅವರ್ 1 ಅವರ್. ಯಾಕಂದ್ರೆ ನಮ್ಮ ಪ್ರೆಷರ್ ಚೆಂದಾಗಿದೆ. ಒಂದ್ ತಾಸು ನೋಡಿದ್ರೆ ಸೊ ನಮ್ಗೆ ಫಾಂಡ್ ನಿಂದ ನಮ್ಗೆ ವಾಟರ್ ಬರೋದು, ಸೊ ಬೋರ್ವೆಲ್ ನಿಂದ ಬರಲ್ಲ. ಸೊ ಫಾಂಡ್ ಅಲ್ಲಿ ಬಂದ್ಬಿಟ್ಟು ನಾವು 5 HP ಮೋಟರ್ ಇಕ್ಕಿರೋದು. ಸೊ ಅದು ಫುಲ್ ಪ್ರೆಷರ್ ವಾಟರ್ ಬರ್ತೈತಿ. ಇವಾಗ ನಾನು 1 ಎಕರಲ್ಲಿ ನಾನು ಹಾಫ್ ಎಕರಾಗೆ ಬಿಟ್ಕೊಂತೀನಿ ವಾಟರ್. ಸೊ ನನಗೆ ಪ್ರೆಷರ್ ಚೆಂದಾಗೆ ಬರ್ತೈತೆ. ಇವಾಗ ಕೆಲವ್ರು ಬಂದ್ಬಿಟ್ಟು 2 ಅವರ್ಸ್ 3 ಅವರ್ಸ್ ಕೊಡ್ತಾರೆ. ಲೆಕ್ಕ ಹಾಕಿಲ್ವ? ಇಲ್ಲ ಸರ್, ಹೆಂಗ್ ಗೊತ್ತಾ, ಇವಾಗ ಗೊತ್ತಾದ್ರೆ ಗೊತ್ತಾಗುತ್ತೆ ನಮ್ಗೆ ಪಾಲಿಸ್ ವರ್ಷಕ್ಕೆ ಎಷ್ಟು ನೀರು ಓಡೈತೆ ಇಲ್ಲ ಅಂತ. ಯಾಕಂದ್ರೆ ಇವಾಗ ನಂದು ಪ್ರೆಷರ್ ಜಾಸ್ತಿ ಇದೆ, ನನಗೆ ಗೊತ್ತು ಹಾಫ್ ಅನ್ ಅವರ್ ಬಿಟ್ರೆ ಎಷ್ಟು ನೀರು ಬರ್ತೈತೆ ನನ್ನ ಡ್ರಿಪ್ಪಲ್ಲಿ. ಬೇರೆಯವ್ರಿಗೆ ಆ ಪ್ರೆಷರ್ ಇಲ್ಲ ಅಂದ್ರೆ ಅವರು ಇಲ್ಲ 1-2 ಅವರ್ಸ್ ಇದ್ರೆ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಅದು ಅವ್ರ ತೋಟ ನೋಡ್ಕೊಂಡ ಮಾಡಕತ್ತೈತಿ ಸರ್. ಅದು ಅಷ್ಟೇ. ಒಟ್ಟು ನೀವು 2 ದಿವಸಕ್ಕೊಮ್ಮೆ ನೀರು ಬಿಡ್ತೀವಿ? ಹೌದು, ನೀರು ಬಿಡ್ತೀನಿ, ಆಮೇಲೆ ಗೊಬ್ಬರ ಬಿಡ್ತೀರಿ. ಆಮೇಲೆ ವೀಕ್ಲಿ 2 ಟೈಮ್ಸ್ ವಾಷಿಂಗ್ ಮಾಡ್ತೀರಿ. ವಾಷಿಂಗ್ ಅಂದ್ರೆ ಶವರಿಂಗ್. ಅದು ಕಂಪಲ್ಸರಿ ಶವರಿಂಗ್ ಮಾಡಲೇಬೇಕಾ ಸರ್? ಅದು ಮಾಡ್ಬೇಕು ಸರ್. ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಇದ್ರ ಮೇಲೆ ರೆಡ್ ಮೈಟ್ಸು, ಥ್ರಿಪ್ಸು, ನಮಗೆ ಪೌಡ್ರೇಟಿಕ್ ಜಾಸ್ತಿ ಇರ್ತೈತೆ. ಸೊ ಅದಕ್ಕೆ ಸ್ಪ್ರೇ ಹೊಡಿತಾನೆ ಇರ್ತೈತೆ. ಆ ಸ್ಪ್ರೇ ಏನೈತೆ ಲೀಪ್ ಮೇಲೆ ಇರೋವಾಗ ಆ ಶೈನಿಂಗ್ ಬರಲ್ಲ, ಅದು ಗ್ರೋತ್ನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ನಾವೇನ್ ಮಾಡ್ತೇವೆ, ಟೆಂಪರೇಚರ್ ಸ್ವಲ್ಪ ಕಮ್ಮಿ ಆಗ್ಬೇಕು, ಒಳಗೆ ಹ್ಯೂಮಿಡಿಟಿ ಚೆನ್ನಾಗಿ ಬರಬೇಕು. ಅದಕ್ಕೆ ನಾವು ವಾಟರ್ ವಾಷಿಂಗ್ ಮಾಡ್ತೀವಿ. ಹ್ಯೂಮಿಡಿಟಿನೂ ಬರಬೇಕು,
ಟೆಂಪ್ರೇಚರು ಕಡಿಮೆ ಆಗಬೇಕು. ಕಾಮನ್ ಆಗಿ ಅಲ್ಲಿ ಹೊಸದು ಹ್ಯೂಮಿಡಿಟಿ ಇರುತ್ತೆ, ಅದರಿಂದ ಸ್ವಲ್ಪ ಜಾಸ್ತಿ ಬರಬೇಕು. ಆಮೇಲೆ ಏನಪ್ಪ ಅಂದರೆ ನಿಮ್ಮದು ಕೆಮಿಕಲ್ಗಳು ಎಲೆ ಮೇಲೆ ಇದ್ದರೆ ಫೋಟೋಸಿಂಥಸಿಸ್ ಕಡಿಮೆ ಆಗಿ ನಿಮ್ಮದು ಇಳುವರಿ ಕಡಿಮೆ ಆಗುತ್ತೆ, ಸೈಜ್ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡು ನೀವು ಯೂಸಿಂಗ್ ಮಾಡ್ತೀರಿ. ವೀಕ್ಲಿ 2 times ಓಸಿಂಗ್ ಮಾಡ್ತೀರಿ. ಓಸಿಂಗ್ ಮಾಡುವಾಗ ನೋಡಿ ಇವಾಗ ನೆನೆ ಮಾಡಿದ್ರೆ ಚಂದಾಗಿ ತ್ಯಾಮ ಇದೆ, ಅದು ಈ ತ್ಯಾಮ ನೋಡ್ಕೊಂಡು ಡ್ರಿಪ್ಪಲ್ಲಿ ಎಷ್ಟು ಕೊಡಬೇಕು ಬೇಡ ಅಂತ ಬ್ಯಾಲೆನ್ಸ್ ಮಾಡ್ಕೊಂತೀವಿ. ಬ್ಯಾಲೆನ್ಸ್ ಮಾಡ್ಕೊಂಡು ಅದೇನೋ ಕ್ಯಾಲ್ಕುಲೇಷನ್ ಏನಿಲ್ಲ ಸರ್. ಈಗ ಇದಾಯಿತು, ಕಾಮನ್ ಗೊಬ್ಬರ ಕೊಡೋದು ಮುಗೀತು, ನೀರು ಕೊಡೋದು ಮುಗೀತು. ಇದನ್ನು ಬಿಟ್ಟರೆ ಈ ಗುಲಾಬಿ ಗಿಡದಲ್ಲಿ ಕಾಮನ್ ಆಗಿ ಮಾಡೋ ಪ್ರಾಕ್ಟೀಸಸ್ ಏನು ಅಂತ ಗಿಡದ ಇದು ಮಾಡೋದು ಮೇನ್ ಸರ್ ಏನಂದರೆ ರೋಸ್ ಗಿಡ ಹೆಂಗಂದರೆ ಡೈಲಿ ಬಂದು ನಾವು ಚೆಕ್ ಮಾಡ್ತಾ ಇರಬೇಕು. ರೋಸಲ್ಲಿ ಏನೇನು ಡಿಸೀಸ್ ಎಲ್ಲಿ ಬಂದೈತೆ ನೋಡೋಕ್ಕಾಗಲ್ಲ. ಫುಲ್ಲು ಬೆಳಗ್ಗೆ ಬಂದ ತಕ್ಷಣ ಅದೇನೇ ನಮ್ಮ ಕೆಲಸ ಇರಲಿ ಫಸ್ಟ್ ವಿಸಿಟು ತೋಟ ಫುಲ್ಲು ಚೆಕ್ ಮಾಡಬೇಕು. ಏನೇನು ಹೆಂಗೈತೆ, ಯಾವ ಜಾಗ ಏನೋ ಹುಳ ಬಂದೈತೆ, ಏನು ಆಗಿದೆ ಅದು ನೋಡಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಬೇಕು. ನಾವು ಇಮಿಡಿಯೇಟ್ ತಗೊಳ್ಳೇಬೇಕು. ಸ್ವಲ್ಪ ಡಿಲೇ ಮಾಡಿದೆ ನಮಗೆ ಪ್ರೊಡಕ್ಷನಲ್ಲೇ ಆಗಲಿ ಕ್ವಾಲಿಟಿಯಲ್ಲಿ ಲಾಸ್ ಬರ್ತೈತೆ. ಸೊ ಮೇಯ್ನ್ ಪ್ರಿಫರೆನ್ಸ್ ಏನಂದರೆ ರೋಸ್ಗೆ ಒಂದಿನ ನಾವು ಅಕಸ್ಮಾತ್ ಎಲ್ಲೇ ಈಚೆ ಹೋದ್ರೆ ಕೂಡ ಯಾರನ್ನ ಒಬ್ಬರು ಇದ್ದು ತೋಟ ಒಳಗೆ ಚೆಕ್ ಮಾಡಲೇಬೇಕು. ಎಲ್ಲೋ ಇದ್ಕೊಂಡು ರೋಸ್ ಬೆಳಿತೀವಿ ಇಲ್ಲ, ಇವಾಗ ನಾನು ಎಲ್ಲೋ ಓದ್ತೀನಿ ಅಂದರೆ ಇಲ್ಲಿ ನೋಡ್ಕೊಂಡು ಅವನು ಸ್ವಂತ ಅಂತ ನೋಡ್ಕೊಬೇಕು. ಏನೋ ಒಂದು ಲೇಬರ್ ಇಕ್ಬಿಟ್ಟು ಅವನೇನೋ ಒಂದು ಹೇಳಿ ಮಾಡ್ತಾನೆ ಅದು ಆಗಲ್ಲ. ರೋಸು ನಮ್ದು ಅದು ನೋಡ್ಕೊಂಡವ್ರು ಒಬ್ರು ಇರಲೇಬೇಕು ರೋಸಲ್ಲಿ. ಅದು ಬಿಟ್ಟರೆ ಮತ್ತೆ ಅಂತ ದೊಡ್ಡ ಪ್ರಾಬ್ಲಮ್ ಅಂದರೆ ಸರ್ ನಮಗೆ ಏನು ಇವಾಗ ಈ ಟೈಮಲ್ಲಿ ಕ್ಯಾಟರ್ ಪಿಲ್ಲರ್ಸು, ಆಮೇಲೆ ಪೌಡ್ರಿ ಜಾಸ್ತಿ ಇಲ್ಲ. ನಾವು ಅದಕ್ಕೆ ಬರುವ ಸರಿ. ಫಸ್ಟ್ ಮೇನ್ ನೋಡಿದ್ರೆ ಗುಲಾಬಿಲಿ ರೋಗ ಯಾವುದು ಅಂತ. ರೋಗ ಸರ್ ಮೇಯ್ನ್ ಇವಾಗ ಮಳೆಕಾಲ ಜಾಸ್ತಿ ಬಂದಾಗ ಡೌನಿ ಮಿಲ್ಡಿ ಬರ್ತೈತೆ. ಮೇಯ್ನ್ಲಿ ಬರೋದು ಅದು ನವಂಬರ್ ಡಿಸೆಂಬರ್ ಟೈಮಲ್ಲಿ. ಈ ವರ್ಷ ಇವಾಗೆ ಕೆಲವು ಫಾರ್ಮಲ್ಲಿ ಸ್ಟಾರ್ಟ್ ಆಗಿದೆ, ಯಾಕಂದರೆ ಈ ಮಳೆ ಈ ಥರ ಆಗಿ ಸ್ಟಾರ್ಟ್ ಆಗಿದೆ. ಮೇಯ್ನ್ಲಿ ನವಂಬರ್ ಡಿಸೆಂಬರ್ ಅದೇ ನಮ್ಗೆ ಮೇಯ್ನು. ಡೌನಿ ಮಿಲ್ಡು ಏನು ಮೇನ್ ಆಗಿ ವಾತಾವರಣ ತಂಪು, ಹ್ಯೂಮಿಡಿಟಿ ಜಾಸ್ತಿ ಇದ್ರೆ, ಗಾಳಿದಲ್ಲಿ ತ್ಯಾಮ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಅವಾಗ ಡೌನಿ ಅಂದ್ರೆ ಏನಂದ್ರೆ ಆಕ್ಚುಲ್ ಆಗಿ ಇರೋ ಎಲೆ ಎಲ್ಲ ಉದ್ರೋಗ್ಬಿಡ್ತೈತೆ. ಇದು ಆಮೇಲೆ ಆ ಡೌನಿಗೆ ಜಾಸ್ತಿ ಅಟ್ಯಾಕ್ ಆಗುತ್ತೆ, ಗಿಡ ತಿರ್ಗಾ ನಾವು ರೆಡಿ ಮಾಡ್ಬೇಕಂದ್ರೆ 2 to 3 months ಆತೈತೆ. ಅಷ್ಟು ಪ್ರಾಬ್ಲಮ್ ಆಗ್ತಿದೆ. ಆ 2 to 3 months ಗ್ಯಾಪ್ ಅಲ್ಲಿ ನಿಮಗೆ ಇಳುವರಿ ಎಷ್ಟು ಹೋಯ್ತು? ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಪ್ರೊಡಕ್ಷನ್ ಇಲ್ದಿರ ಲಾಭ ಇಲ್ದಿರ ಕೆಲವು ಬಿಟ್ಬಿಡ್ತಾರೆ. ಅದು ಕೆಲವು ಫಾರ್ಮರ್ಸ್ ಮೇಲೆ ಡಿಪೆಂಡ್. ಹೌದು, ನಿಮ್ದು ಹೊರಗಡೆ ಹಾಕಿದಾಗ ಅಲ್ಲೂ ಡೌನಿ ಮಿಲ್ಡು ಅವಾಗಿತ್ತು ಮುಂಚೆ. ಫೇಸ್ ಮಾಡ್ತಾ ಇದ್ರು. ಜಾಸ್ತಿ ಇತ್ತ ಕಡಿಮೆ ಇತ್ತ? ಜಾಸ್ತಿ ಕಂಪೇರ್ ಮಾಡಿದ್ರೆ ಪಾಲಿಯೋಸ್ ಇಲ್ಲ ಜಾಸ್ತಿ ಇತ್ತು. ಅವಾಗ ಲಾಸ್ ಆಗ್ತಾ ಇದ್ರೆ ಸರ್, ಲಾಸ್ ಹಾಕೊಂಡು ನಾವು ಕೊಡ್ತಾ ಇದ್ರೆ ಅದು ಏನಂದ್ರೆ 100% ನಾವು ಅಲ್ಲಿ ಇದೀರಿ ತೋಟದಲ್ಲ ಅಂದ್ರೆ ಕಂಟ್ರೋಲ್ ಮಾಡ್ಬೋದು. ಫಸ್ಟೇ ನೋಡ್ಕೊಂಡು ಗಿಡಕ್ಕಿದ್ದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಅದನ್ನ ಚೆಕ್ ಮಾಡಿ ಮಾಡ್ಕೊಂಡ್ರೆ ಓಕೆ. ಬಟ್ ಒಂದ್ಸಲ ಅಟ್ಯಾಕ್ ಆಗೋದ್ರೆ ಕಷ್ಟ. ಅದು ಆ ಡೌನಿ ಮಿಲ್ಡು ನಿಮ್ದು ಆ ಸಣ್ಣ ಮೊಗ್ಗಿಗೆ ಬರುತ್ತಾ? ಹೌದು, ಆ ಮುಗ್ಗು ಬಂದ್ಬಿಟ್ಟು ಬ್ರೌನ್ ಕಲರ್ ಶೇಡ್ ಬಂದ್ಬಿಡ್ತೈತೆ. ಸ್ಟೆಮ್ ಅಲ್ಲಿ ಎಲೆನೇ ಇರಲ್ಲ, ಫುಲ್ ಬಿದ್ದೋಗುತ್ತೆ. ಹೌದು, ಅಲ್ಲ ಫಸ್ಟ್ ಎಲೆಗೆ ಬರುತ್ತೆ, ಆಮೇಲೆ ಮೊಗ್ಗಿಗೆ ಬರುತ್ತೆ. ಹೌದು, ಡೈರೆಕ್ಟ್ ಮೊಗ್ಗಿಗೂ ಬರುತ್ತೆ. ಹೌದು, ಫಸ್ಟ್ ಎಲೆಗೆ ಬರ್ತೈತೆ, ಆಮೇಲೆ ಎಲೆ ಉದುರೋ ಟೈಮ್ ಒಂದೊಂದೇ ಎಲೆ ಉದುರ್ಕೊಂಡೋಗಿ ಟಾಪಲ್ಲಿ ಹೋಗಿ ಮೊಗ್ಗು ಡ್ಯಾಮೇಜ್ ಆಗುತ್ತೆ. ಸೊ ನೀವು ಫಸ್ಟ್ ಎಲೆ ಬಂದಾಗೆ ನೋಡ್ಕೊಂಡು ಒಂದೇ ಟ್ರೀಟ್ಮೆಂಟ್ ತಗೊಳ್ಳೋದು, ಆಮೇಲೆ ಎಲೆ ತೆಗೆದು ಇದು ಮಾಡೋದು ಮಾಡೋದಲ್ಲ. ಕಂಟಿನ್ಯೂ ಸ್ಪ್ರೇ ನಾವು ಅದು ಏನು ಟ್ರೀಟ್ಮೆಂಟ್ ಐತೋ ಟ್ರೀಟ್ಮೆಂಟ್ ಕೊಡ್ಬೇಕು. ಅದ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಮಾಡ್ಬೋದು ಅಂತ. ಹೌದು, ಬಿಫೋರ್ ಸ್ಪ್ರೇ ಎಲ್ಲ ನೋಡ್ಕೊ. ಏನಂದ್ರೆ ಕಂಟಿನ್ಯೂ ಇವಾಗ ಡೌನಿ ಬರಿಲ್ಲ, ಹಂಗಂದ್ರೆ ಕಂಟಿನ್ಯೂ ಸ್ಪ್ರೇ ಮಾಡ್ತಾ ಇದ್ರೆ ಕೂಡ ಬಟ್ ಸೈಜ್ ನಮ್ಗೆ ಸಿಗಲ್ಲ. ಡೌನಿ ಯಾವಾಗ ನಾವು ಸ್ಪ್ರೇ ಹೊಡಿತೀರಿ ಬಟ್ ಸೈಜ್ ಆಟೋಮೆಟಿಕ್ ಡೌನ್ ಆಗುತ್ತೈತೆ. ಬಟ್ ಕೆಲವು ಟೈಮಿಗೆ ಇಂಪಾರ್ಟೆಂಟ್ ಮಾಡಲೇಬೇಕು ಅನ್ನೋವಾಗ ಏನು ಮಾಡೋಕ್ಕಾಗಲ್ಲ. ಸೊ ಡೌನಿ ಮಿಲ್ಡ್ ಬಂದಾಗ ಅದು ಸ್ಪ್ರೇ ಜಾಸ್ತಿ ಬಂದಾಗ ಅಷ್ಟೇ ಸ್ಪ್ರೇ ಮಾಡೋದು. ಹೌದು, ನೋಡ್ಕೊಂಡು ಸ್ಪ್ರೇ ಬಂದ ಮೇಲ್ಕಂತಲ್ಲ, ಬಂದ ಟೈಮಲ್ಲಿ ಸ್ಪ್ರೇ ಮಾಡಲೇಬೇಕು. ಮಾಡ್ತೀರಾ? ಹೌದು. ಅದು ಬಿಟ್ಟರೆ ಮತ್ತೆ ಯಾವ್ದಾದ್ರು ರೋಗ ಇದೆ? ರೆಡ್ ಮೈಟ್ಸು, ರೆಡ್ ಮೈಟ್ಸ್ ಬರ್ತೈತೆ, ಅದು ಜಾಸ್ತಿ ಪ್ರಾಬ್ಲಮ್ ಬರ್ತೈತೆ. ನೆಕ್ಸ್ಟ್ ಥ್ರಿಪ್ಸು. ಮೈಟ್ಸ್ ಅಲ್ಲಿ ಇದು ರಸ ಇರುತ್ತೆ, ಹೌದು, ಎಲೆ ಕೆಳಗೆ ಇರ್ತೈತೆ ರೆಡ್ ಮೈಟ್ಸ್. ಥ್ರಿಪ್ಸ್ ಬಂದ್ರೆ ಹೂವು ಡ್ಯಾಮೇಜ್ ಜಾಸ್ತಿ ಮಾಡ್ತೈತೆ. ಹೌದು, ಇವಾಗ ಫುಲ್ ಕೋಲ್ಡ್ ಕ್ಲೈಮೇಟ್ ಇದ್ರೆ ಪೌಡ್ರಿ ಮಿಲ್ಡಿ ಅಂತ ಬರ್ತೈತೆ. ಅದು ಬಂದ್ಬಿಟ್ಟು ಫುಲ್ ಲೀಫ್ ಎಲ್ಲ ಹಂಗೆ ಪೌಡ್ರ್ ಎಲ್ಲ ಕವರ್ ಆದಂಗೆ ಆಗಿರುತ್ತೆ. ಶೇಪ್ ಇರಲ್ಲ ಲೀಫ್ ನೋಡಕ. ಇದು ಮೇನ್ ಪ್ರಾಬ್ಲಮ್ಸ್ ಇದೆ. ಕ್ಯಾಟರ್ ಪಿಲ್ಲರ್ ಬಂದ್ಬಿಟ್ಟು ಏನಂದ್ರೆ ನಮ್ಮ ಗ್ರೀನ್ ಹೌಸ್ ಸುತ್ತಮುತ್ತ ಜಾಸ್ತಿ ಕಾಸ ಇರೋದು, ಇಲ್ಲಾಂದ್ರೆ ಹಂಗಿರೋವಾಗ ಆಮೇಲೆ ಇಲ್ಲಿ ನಮಗೆ ಬಟರ್ ಫ್ಲೈ ಬರ್ತೈತೆ ಅಲ್ಲ ಒಳಗೆ, ಬಟರ್ ಫ್ಲೈ ಜಾಸ್ತಿ ಐತೆ ಅಂದ್ರೆ ಕ್ಯಾಟರ್ ಪಿಲ್ಲರ್ ಸ್ಟಾರ್ಟ್ ಆಗ್ತೈತೆ. ಕ್ಯಾಟರ್ ಪಿಲ್ಲರ್ ಎಂತ ಮಾಡೋದೆ ಸರ್? ಸೊ ಅದೇನು ಮಾಡ್ತೈತೆ ಅಂತೆ, ಇವಾಗ ಎಲೆನ್ ಜಾಸ್ತಿ ತಿನ್ನಲ್ಲ, ಒಳ್ಳೆ ಮುಗ್ಗಿನ ಮೇಲೆ ಏನೈತೆ ಅಂದ್ರೆ ಒಳಗೆ ಇರೋದೆಲ್ಲ ತಿಂದಾಗ್ಬಿಡ್ತೈತೆ ಕ್ಯಾಟರ್ ಪಿಲ್ಲರ್. ಆ ರೀತಿಯಾಗಿ. ಹೌದು. ಆಮೇಲೆ ನಾವು ಇದು ನೋಡ್ತಾ ಇದೀವಿ ಸರ್, ನೀವು ಬಡ್ಡಿ ಕ್ಯಾಪ್ ಹಾಕಿದ್ದೀರಿ.
ಹೌದು ಇದು ಬಡ್ ಕ್ಯಾಪ್ ಅಲ್ವಾ ಇದು? ಹೌದು ಆ ಬಡ್ ಕ್ಯಾಪ್ ಹಾಕಿರೋದು ಏನಕ್ಕೆ, ಪ್ರಯೋಜನ ಏನು ಸರ್? ರೀಸನ್ ಏನಂದ್ರೆ ಅದ್ರ ಹಾಕೋಕೆ ಒಂದೇ ರೀಸನ್, ಬಡ್ಸ್ ಬಂದ್ಬಿಟ್ಟು ಬಡ್ ಕ್ಯಾಪ್ ಆಗಿಲ್ಲ ಅಂದ್ರೆ ಅಲ್ಲೇ ಓಪನ್ ಆಗೋತೈತೆ, ಆಮೇಲೆ ಬಟ್ ಸೈಜ್ ಬರಲ್ಲ ನಮಗೆ. ಸೊ ಅದ್ರ ಆ ಒಂದು ರೀಸನ್ ಇಂದ ನಾವು ಬಡ್ ಕ್ಯಾಪ್. ಈ ಸೈಜ್ ಅಂದ್ರೆ ಹೆಂಗೆ ಸರ್ ಅಂತ ಅರ್ಥ ಆಗಿಲ್ಲ. ಅದು ಏನಂದ್ರೆ ಇವಾಗ ಅದು ಇರೋ ಜಾಗದಾಗೆ ಓಪನ್ ಆಗೋತೈತೆ ಫ್ಲವರ್. ಬಡ್ ಕ್ಯಾಪ್ ಆಗಿದೆ ಓಪನ್ ಆಗಿದೆ, ಸ್ವಲ್ಪ ಸ್ಟ್ರೈಟ್ ಲೆಂತ್ ಬರ್ತೈತೆ, ಸ್ವಲ್ಪ ಲೆಂತ್ ಬರೋ. ಈಗ ನೀವು ಲೆಂತ್ ಯಾಕಂದ್ರೆ ನೀವು ಮಾರ್ಕೆಟಿಂಗ್ ಅಲ್ಲಿ ಹೋದ್ರೆ ಓಪನ್ ಆಗಿರೋದಕ್ಕೆ ಕ್ವಾಲಿಟಿ ಬೇಕು, ಕ್ವಾಲಿಟಿ ಇರೋದಕ್ಕೆ ರೇಟ್ ಜಾಸ್ತಿ. ಓಪನ್ ಆಗಿರಬಾರ್ದು, ಮತ್ತೆ ಚೆನ್ನಾಗಿ ಸೈಜ್ ಶೇಪ್ ಇರಬೇಕು. ಆ ಶೇಪ್ ಬರ್ಬೇಕಂದ್ರೆ ಹೂವು ಶೇಪ್ ಕ್ಯಾಪ್ ಇರಲೇಬೇಕು. ಸರ್ ನೀವು ಕ್ಯಾಪ್ ಯಾವಾಗ ಹಾಕ್ತೀರಿ ಅಂತ, ಯಾವ ಸ್ಟೇಜ್ ಸ್ಟೇಜ್ ಈಗ ಅಲ್ಲಿ ಬಡ್ ಸ್ಟೇಜ್ ಇದೆಯಲ್ಲ, ಬಡ್ ಸ್ಟೇಜ್ ಅಲ್ಲಿ ಆಗ್ಬೇಕು ನಾವು. ಫಸ್ಟ್ ಸ್ಟಾರ್ಟಿಂಗ್ ಬಡ್ ಸ್ಟೇಜ್ ಅನ್ನ ಹಾಕಬೇಕು. ಹೌದು, ಅದಲ್ಲಿ ಪುನಃ ನೀವು ಹಾರ್ವೆಸ್ಟ್ ಮಾಡೋದನ್ಕಂದು ಸರ್ ನಾವು ಕಟ್ ಮಾಡಿ ಪ್ಯಾಕಿಂಗ್ ಮಾಡೋ ಪುನಃ ಅದು ಅಲ್ಲೇ ಇರ್ತೈತೆ. ಪ್ಯಾಕಿಂಗ್ ಮಾಡೋ ಸ್ಟೇಜ್ ಅಲ್ಲಿ ಅದ್ರ ನಾವು ರಿಮೂವ್ ಮಾಡ್ಕೊಂತೀವಿ. ಅಮೋಘ್ ಇ ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ಗೆ ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ, ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ನೀವು ನಮ್ಮ ಹತ್ರ ಹೇಳ್ತಾ ಇದ್ದು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಕಲರ್ದು. ಹೌದು, ಸ್ಟೇಟ್ ಅಲ್ಲಿ ಒಂದೊಂದು ಕಲರ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವಾಗ ಆಕ್ಚುಲಿ ಕರ್ನಾಟಕ ನೋಡ್ಕೊಂಡ್ರೆ ನಮ್ಗೆ ತಾಜ್ ಚೆನ್ನಾಗಿ ಅಂದ್ರೆ ಎಲ್ಲಾ ಕಲರ್ ಸೇಲ್ಸ್ ಇದೆ, ತಾಜ್ ಜಾಸ್ತಿ ಚೆನ್ನಾಗಿ ಸೇಲ್ಸ್ ಇದೆ, ರೆಡ್ ಕಲರ್ ಜಾಸ್ತಿ ಸೇಲ್ಸ್ ಇದೆ. ತಮಿಳ್ನಾಡು ಬಂದ್ಬಿಟ್ಟು ನಮ್ಗೆ ಎಲ್ಲೋ ಚೆನ್ನಾಗಿತ್ತು ಮುಂಚೆ, ಇವಾಗ ಸ್ವಲ್ಪ ಕಲರ್ಸು ಓತೈತೆ. ಇವಾಗ ಆಂಧ್ರ ನೋಡಿದೆ ಕೆಲವು ಟೈಮು ವೈಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಪಿಂಕ್ ಜಾಸ್ತಿ ಕೊಡ್ತಾರೆ, ಎಲ್ಲೋ ಒಂದು ಗೌರ್ಮೆಂಟ್ ಬಂದೋದಾಗ ಎಲ್ಲೋ ಜಾಸ್ತಿ ಕೇಳ್ತಾರೆ. ಹಂಗ ಒಂದು ಸ್ಟೇಟ್ ಅಲ್ಲಿ ಡಿಪೆಂಡ್ ಇದೆ. ಯಾಕಂದ್ರೆ ಇವಾಗ ಹೆಂಗ ತೆಲುಗು ದೇಶಂ ಪಾರ್ಟಿ ಬಂದ್ರೆ ಅವ್ರು ಎಲ್ಲೇ ಯೂಸ್ ಮಾಡಲಿ ಎಲ್ಲೋ ಯೂಸ್ ಮಾಡ್ತಾರೆ. ಸೊ ಅವಾಗ ಎಲ್ಲೋ ಏನೇ ಇರಲಿ ಹೌದು ಜಾಸ್ತಿ ಯೂಸ್ ಮಾಡ್ತಾರೆ, ಪರ್ಟಿಕ್ಯುಲರ್ ಎಲ್ಲೋ ಯೂಸ್ ಮಾಡ್ತಾರೆ. ಅವಾಗ ಏನಂದ್ರೆ ಒಂದೊಂದು ಕಲರ್ ಒಂದೊಂದು ಸ್ಟೇಟ್ ಅಲ್ಲಿ ಚೆಂದಾಗಿ ಮೂವ್ಮೆಂಟ್ ಇದೆ. ಬಟ್ ಇವಾಗ ಕೇರಳ ಅಂದ್ರೆ ವೈಟ್ ಜಾಸ್ತಿ, ನಮ್ಗೆ ಬೇರೆ ಕಲರ್ ತಗೊಂಡ್ರೆ ಬಟ್ ವೈಟ್ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಹೌದು. ಅಲ್ಲ ಮತ್ತೆ ನಿಮ್ದು ಅಂದ್ರೆ ನಿಮ್ಮ ಓನರ್ದು, ನಿಮ್ಮಂದ್ರೆ ಇಲ್ಲಿ ಓನರ್ದು ಅವರದ್ದೇ ಒಂದು ಸಪ್ರೇಟ್ ಆಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ಸಾರ್ ಅವ್ರು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋದು ಅವರು. ಅದು ಫ್ಲವರ್ ಡಿಪೋ ಅಂತ, ಅದರಲ್ಲಿ ಆಲ್ಮೋಸ್ಟ್ ಅವ್ರು 25 years ನಿಂದ ಈ ಬಿಸ್ನೆಸ್ ಮಾಡ್ತಾವ್ರೆ. ರೋಸ್ ಜಾರ್ಬರ್ ಎಲ್ಲ ತಗೊಂತಾರೆ. ಹೌದು, ಫ್ಲವರ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಇದೆ ಅವ್ರ ತವ. ಇವಾಗ ನಮ್ಗೆ ಬಂದು ಇವಾಗ ನಾವು ಬೆಳೆಯೋದು ನಮ್ಗೆ ತಗೊಂತೀರಿ. ಇದೇ ತರ ಒಂದು ಇಲ್ಲೇ ಒಂದು 15 ಫಾರ್ಮರ್ಸ್ ಅವ್ರೆ, ಅವರು ನಮ್ಗೆ ತಗೊಂಬಂದು ಕೊಡ್ತಾರೆ, ಅವ್ರದ್ದು ನಾವು ಸೇಲ್ಸ್ ಮಾಡ್ಕೊಡ್ತೀರಿ. ಆಮೇಲೆ ನೀವು ಇದೊಂದು ಕಂಪ್ಯಾರಿಸನ್ ಕೇಳ್ಬಿಡ್ತೀನಿ ಸರ್. ಈಗ ಗುಲಾಬಿನ ಕಾಮನ್ ಆಗಿ ಓಪನ್ ಫೀಲ್ಡ್ ಅಲ್ಲಿ ಹಾಕೋರಿದ್ದಾರೆ, ಪಾಲಿಯೋಸ್ ಅಲ್ಲಿ ಈಗ ಸಿಕ್ಕಾಪಟ್ಟೆ ಹಾಕ್ತಾ ಇದ್ದಾರೆ. ಹೌದು ಹೌದು. ಯಾವ್ದು ಬೆಸ್ಟ್
ಎಲ್ಲದರಲ್ಲಿ ಈಗ ರೋಗ ಕೀಟಕ್ಕಿರ್ಬೋದು, ಮೇಂಟೆನೆನ್ಸಿಗಿರ್ಬೋದು, ಆಮೇಲೆ ಆದಾಯಕ್ಕಿರ್ಬೋದು, ಎಲ್ಲ ನೋಡಿದ್ರೆ ಯಾವ್ದು ಬೆಸ್ಟ್? ಸರ್ ಗ್ರೀನ್ ಹೌಸು ಎಲ್ಲದಕ್ಕೂ ಬೆಸ್ಟು. ಬಟ್ ಓಪನ್ ಫೀಲ್ಡ್ ಏನಂದರೆ ಕೆಲವು ಕಡೆ ಬಂದುಬಿಟ್ಟು ಅವ್ರಿಗೂ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಎಫೆಕ್ಟ್ ಅವ್ರ ತಾವು ಇರಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಓಪನ್ ಫೀಲ್ಡಲ್ಲಿ ಬೆಳೀತಾರೆ. ಇಲ್ಲಾಂದ್ರೆ ಅವ್ರಿಗೆ ಕ್ಲೈಮೇಟು ಚೆನ್ನಾಗಿರ್ತೈತೆ ಓಪನ್ ಫೀಲ್ಡು. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಓಪನ್ ಫೀಲ್ಡಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಇದರಲ್ಲೇ ನಮ್ಗೆ ರೋಗಗಳು ಜಾಸ್ತಿ ಬರ್ತೈತೆ. ಓಪನ್ ಫೀಲ್ಡ್ ಹೋದ್ರೆ ಇನ್ನೂ ಜಾಸ್ತಿ ಆಗ್ತೈತೆ ನಮಗೆ. ಸೊ ನಮ್ಗೆ ವರ್ಕೌಟ್ ಆಗಿಲ್ಲ ಔಟ್ ಸೈಡು. ಸೊ ನಾವು ಗ್ರೀನ್ ಹೌಸಲ್ಲಿ ಆಗ್ತಾಯಿದ್ರೆ ಇವನ್ ನೀವು ಮಾಲೂರು ಆ ಕಡೆ ಹೋದ್ರೆ ಕೆಲವರೆಲ್ಲ ಇವಾಗ ಓಪನ್ ಫೀಲ್ಡಲ್ಲೇ ಬೆಳೀತಾವ್ರೆ. ಎರಡರಲ್ಲೂ ಬೆಳಿಬೋದು, ತೊಂದರೆ ಏನಪ್ಪ ಅಂದರೆ ಒಂದು ಓಪನ್ ರೋಗ ಜಾಸ್ತಿ, ಹೌದು, ಕ್ವಾಲಿಟಿ ಡಿಫ್ರೆನ್ಸ್, ಹೌದು, ಕ್ವಾಲಿಟಿ ಚೆನ್ನಾಗಿ ಬರುತ್ತಾ? ಇದು ಕ್ವಾಲಿಟಿ ಚೆನ್ನಾಗಿ ಬರ್ತೈತೆ. ಕಾಸ್ಟ್ ಡಿಫ್ರೆನ್ಸ್ ಚೇಂಜ್ ಇರ್ತೈತೆ, 50-50 ಇರ್ತೈತೆ. ಸೊ ಮಾರ್ಕೆಟಿಗೆ ಹೋದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ ಅಂತ ಅಂದ್ಕೊಂಡು. ಓಪನ್ ಫೀಲ್ಡ್ ಒಂದು ರೇಟ್ ಇರ್ತೈತೆ, ಗ್ರೀನ್ ಹೌಸ್ ಒಂದು ರೇಟ್ ಇರ್ತೈತೆ. ಆದ್ರೆ ಒಂದು ಎಲ್ಲ ಹೋದ್ರೂ ಒಂದೇನಪ್ಪ ಅಂತಂದ್ರೆ ನೀವು ಕರೆಕ್ಟಾಗಿ ಗಮನ ಹರಿಸಿ ಫುಲ್ ಕೆಲಸ ಮಾಡಿ, ಅಂದ್ರೆ ಗಮನ ಹರಿಸಿ ಕೆಲಸ ಮಾಡೋಂಗಿದ್ರೆ ಅದು ರೋಸ್ ಬೆಳಿಬೇಕು. ಇಲ್ಲ ಅಂದ್ರೆ ಕಷ್ಟ. ಯಾಕಂದ್ರೆ ಇವಾಗ ನಾನು ಹೇಳಿದ್ರೆ ನಾವೊಬ್ಬರೇ ಬೆಳಿತೀರಂತಲ್ಲ, ಎಲ್ಲರೂ ಬೆಳಿತಾರೆ. ಬಟ್ ಏನಂದ್ರೆ ರೋಸಲ್ಲಿ ಸ್ವಲ್ಪ ಅವ್ರೇನಂದ್ರೆ ಅದ್ರಗೋಸ್ಕರ ಪ್ರಿಫರೆನ್ಸ್ ಕೊಟ್ಟು ಅದ್ರಲ್ಲಿ ಕೆಲಸ ಮಾಡಬೇಕು. ಏನೋ ನಾನು ದುಡ್ಡು ಐತೆ, ನಾನು ಗ್ರೀನ್ ಹೌಸ್ ಹಾಕ್ತೀನಿ, ನಾವು ಬರ್ತೀರಿ ಫೀಲ್ಡ್ಗೆ ಅಂದರೆ ಕಷ್ಟ. ನಮ್ಮದು ಬೆಳೆ ಅಂತ ಬೆಳೆದು ಎಲ್ಲ ಬೆಳೆನೂ ಬೆಳಿಬೋದು, ಬಟ್ ರೋಸ್ ಸ್ವಲ್ಪ ಕಷ್ಟ. ಇವಾಗ ಎಲ್ಲ ಕೆಲವು ಜನ ಏನು ಹೇಳ್ತಾರೆ ಅಂದರೆ, ನಮ್ಮ ಕಡೆ ಅದು ಹೇಳೋದು ಕಾಮನಾಗ, ರೋಸ್ ಬೆಳೆಯೋದು ನೀನು ಕಲ್ತ್ಕೊಂಡ್ಬಿಟ್ಟಿದ್ರೆ ನೀನು ಎಲ್ಲ ಬೆಳೆಯೋದು ಈಸಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹೇಳ್ತಾರೆ ನಮ್ಮ ಕಡೆ ಅಷ್ಟೇ. ರೋಸ್ ಯಾಕಂದ್ರೆ ಇದರಲ್ಲಿ ಎಲ್ಲ ಡಿಸೀಸ್ ಇದರಲ್ಲಿ ಇರ್ತೈತೆ. ಇವಾಗ ಬೇರೆ ತೋಟಕ್ಕೆ ಹೋದ್ರೆ ಅದರಲ್ಲೂ ಇದನ್ನಾಗಿರೋ ಡಿಸೀಸ್ ಅದನ್ನಾಗ ಸ್ವಲ್ಪ ಇರಲ್ಲ. ಸೊ ಇದರಲ್ಲಿ ಎಲ್ಲ ಡಿಸೀಸ್ ನಾವು ಕಲ್ತ್ಕೊಂಡ್ಬಿಟ್ರೆ ಬೇರೆ ಬೆಳೆ ಈಸಿ ಆಗ್ತೈತೆ. ಅಷ್ಟು ಅಂದ್ರೆ ಹೇಳ್ಬೇಕು ಅಂದ್ರೆ ಇದಕ್ಕೆ ಇದು ಮಾಡಿದ್ರೆ ಎಲ್ಲ ಮಾಡ್ಬೋದು, ನೀವು ಮಾಡ್ಬೋದು ಅಂತ ಎಲ್ಲರೂ ಹೇಳ್ತಾರೆ. ನನಗೂ ಅನಿಸ್ತೈತೆ. ಯಾಕಂದ್ರೆ ಇವಾಗ ನಾನು ಈ ರೋಸಲ್ಲಿ ಬಂದು ಸುಮಾರು ವರ್ಷದಿಂದ ಇದೀನಿ, ನಮ್ಮದು ನೋಡ್ಕೊಂಡು ಇದು ನೋಡ್ತೀನಿ. ಬಟ್ ಸೊ ನಾನು ಇಲ್ಲಿ ನೋಡೋದ್ರಿಂದ ನನಗೆ ಬೇರೆ ಬೆಳೆಯುವಾಗ ನನಗೆ ಇವಾಗ ನನ್ನ ತೋಟದಲ್ಲಿ ಓಪನ್ ಫೀಲ್ಡ್ ನಾನು ತರಕಾರಿ ಎಲ್ಲ ಬೆಳಿತೀನಿ. ಸೊ ನನಗೆ ಯಾರನ್ನೂ ಏನು ಕೇಳಂಗಿಲ್ಲ, ನಾನು ಸ್ವಲ್ಪ ನನ್ನ ಐಡಿಯಾ ಮೇಲೆ ನಾನು ಮಾಡ್ಕೊತಾ ಇದ್ದೀನಿ. ಹಾಗೆ ಸರ್, ಇದು ಕಾಮನ್ ನೋಡಿದ್ರೆ ಹಾಗೆ ನೀವು ಪಾಲಿ ಹೌಸಲ್ಲಿ ನೋಡಂಗಿದ್ರೆ 1 ಎಕರೆ ಎಷ್ಟು ಖರ್ಚು ಬರುತ್ತೆ ಸರ್ ನಿಮಗೆ? ಸರ್ ಇವಾಗ ಪಾಲಿ ಹೌಸಿನ ಕನ್ಸ್ಟ್ರಕ್ಷನ್ ಖರ್ಚು ಬಿಟ್ಬಿಡಿ, ಅದು ಬೇಡ, ಕಾಮನ್ ಉಳಿದಿದ್ದು ಈ ಗೊಬ್ಬರದ್ದು ಲೇಬರ್ ಮೇನ್ ಚಾರ್ಜ್ ಬರೋದು ಗ್ರೀನ್ ಹೌಸ್. ಯಾಕಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕ ಇವಾಗ ಮಾಡ್ತಾ ಇರೋದು. ಮುಂಚೆ ಬಂದು ಸ್ಕ್ವೇರ್ ಫೀಟ್ 600-650 ಗಂಟ ಮಾಡ್ತಾ ಇದ್ರು. ಇವಾಗ 900-1000 ರೂಪೀಸ್ ಹೇಳ್ತಾವ್ರೆ. 1000 ರೂಪೀಸ್ ಸ್ಕ್ವೇರ್ ಮೀಟ್ರು. ಈಗ ಹಂಗೆ ನೋಡಿದ್ರೆ ನಿಮಗೆ ಇದೆಷ್ಟು ಒಂದೂವರೆ ಎಕರೆ 1 ಎಕರೆಗೆ 40 lakhs ಬೇಕು ಸರ್. 40 lakhs ಬೇಕು. ಹೌದು. ಓಕೆ 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 1000 ರೂಪೀಸ್ ಹೇಳ್ತಾವ್ರೆ. ಇವಾಗ 1000 ರೂಪೀಸ್ 4000 ಸ್ಕ್ವೇರ್ ಫೀಟ್ 1 ಎಕರೆಗೆ 40 lakhs ಬರ್ತೈತೆ. ಓಕೆ ಓಕೆ. ಆಮೇಲೆ ನೀವು ಏನು ಹೇಳ್ತೀವಿ ಅಂದ್ರೆ, ಇವಾಗ ರೋಸ್ಗೆ ಎಷ್ಟು ಆಗ್ತೈತೆ ಅದು ಹೆಂಗಂದ್ರೆ ಸರ್, ನೀವು ಬೆಡ್ ಪ್ರಿಪ್ರೇಷನ್ ಮೇಲೆ ನಿಮ್ದು ಸರ್ ಅದು ಮಿಕ್ಕಿದ್ದು. ಇವಾಗ ನಾನು ತಾವು ರೆಡ್ ಸಾಯಿಲ್ ಐತೆ, ಸೊ ನಾನು ಸಾಯಿಲ್ ಚೇಂಜ್ ಮಾಡಂಗಿಲ್ಲ. ಇಲ್ಲ ನಾನು ಒಳ್ಳೆ ಫಲವತ್ತ ಐತಿ ಅಂದ್ರೆ ಗೊಬ್ಬರ ಕಡಿಮೆ ಹಾಕ್ತೀರಿ, ಗೊಬ್ಬರ ನೋಡ್ಕೊಂಡು ಹಾಕೊಂತೀರಿ. ಕೆಲವು ಕಡೆ ಭೂಮಿ ಚೆನ್ನಾಗಿರಲ್ಲ, ಅವ್ರ ಸಾಯಿಲ್ ತರಿಸ್ಬೇಕು, ಅದು ಬೇರೆ ಖರ್ಚು ಜಾಸ್ತಿ ಇರ್ತೈತೆ. ಸೊ ಅದು ಡಿಪೆಂಡ್ ಆನ್ ಅವರು ತೋಟ, ಅವ್ರ ಸಾಯಿಲ್ ಸರ್. ಅದು ಹಂಗಂದ್ರೆ ಖರ್ಚು ಓಕೆ, ಅವರು ಡಿಪೆಂಡು. ಆಮೇಲೆ ಮಾರ್ಕೆಟ್ ರೇಟು ಒಂದು ಹದಕ್ಕಿದೆ ಅಂತಂದ್ರೂ ಗುಲಾಬಿಯಲ್ಲಿ ಲಾಭ ಇದೆಯಾ ಅಂತ? ಸರ್ ಗುಲಾಬಿಯಲ್ಲಿ ಲಾಭ ಇದೆ, ಬಟ್ ಎಲ್ಲ ಸೀಸನ್ನಲ್ಲೂ ಅಂತಲ್ಲ, ಕೆಲಸ ಲಾಸಸ್ಸು ಐತೆ, ಲಾಭ ಐತೆ. ಸೊ ನಮ್ಗೆ ಮೇಯ್ನ್ ಸೀಸನ್ಸ್ ಮೇಯ್ನ್ ಅಂದರೆ ಕೆಲವು ಎಲ್ಲ ಸೀಸನ್ ಇದೆ. ನವಂಬರ್ ಡಿಸೆಂಬರಲ್ಲಿ ಬೇಕು ಮೇನು. ಏಪ್ರಿಲ್ ಮೇ ಜೂನಲ್ಲಿ ನಮ್ಗೆ ಒಳ್ಳೆ ಸೀಸನ್ ಸಿಗ್ತಾ ಇತ್ತು. ಆಲ್ ಇಯರ್ ರೌಂಡ್ ಕ್ರಾಪ್ ಬರುತ್ತೆ ಅಲ್ವಾ? ಕ್ರಾಪ್ ಬರ್ತೈತೆ. ಬಟ್ ಈ 2 ಸೀಸನ್ ಮೇನ್ ಸೀಸನ್ ನಮಗೆ. ಬಟ್ ಈ ವರ್ಷ ಏನೈತೆ ಅಂದ್ರೆ ಜಾಸ್ತಿ ಲಾಸ್ ಆಗ್ತಾ ಇದ್ದೀರಿ. ಅಲ್ಲ, ನವೆಂಬರ್ ಡಿಸೆಂಬರ್ ಅಲ್ಲಿ ಯಾಕೆ ಮೇನ್ ಸೀಸನ್ ಸರ್ ಅದು? ಸರ್ ಹೆಂಗಂದ್ರೆ ಅವಾಗ ಮದುವೆ ಸ್ವಲ್ಪ ಜಾಸ್ತಿ ಇದೆ, ನವೆಂಬರ್ ಡಿಸೆಂಬರ್ ಜಾಸ್ತಿ ಇದೆ. ಏನ್ ಫಂಕ್ಷನ್ಸ್ ಏನಿದೆ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂತೂ ಮದುವೆ ಸೀಸನ್ ಆಯ್ತು. ಫೆಬ್ರವರಿಲಿ ಏನು ಅಷ್ಟು ಮೂವ್ಮೆಂಟ್ ಇರಲ್ಲ. ಮೇನ್ ಏನಂದ್ರೆ ನಮ್ಗೆ ಏಪ್ರಿಲ್ 15 ಮೇಲೆ ಜೂನ್ ಎಂಡ್ವರೆಗೂ ಇರ್ತೈತೆ ಮದುವೆ ಸರ್. ಬಟ್ ಈ ವರ್ಷ ಮಾತ್ರ ಲಾಸ್ ಆಗ್ತಾ ಇದೆ ಸರ್. ಹಿಂದಿನ ವರ್ಷನೂ ಕರೋನಾ ಇತ್ತು, ಅವಾಗೂ ಲಾಸ್ ಆಗಿತ್ತು. ಅವಾಗ ಲಾಸ್ ಆಗಿತ್ತು. ಅದಕ್ಕೆ ಮುಂಚೆ ವರ್ಷನೂ ಕರೋನಾ ಎಫೆಕ್ಟ್ ಕರೆಕ್ಟ್ ಸೀಸನ್ ಬಂದ್ಬಿಡ್ತು. ನಾನು ನಿಮ್ಗೆ ಅದೇ ಕೇಳ್ಬೇಕು ಅಂತಿದ್ದೆ ಸರ್, 2 ವರ್ಷ ಬಿಟ್ಟು ಹಾಕ್ರಿ, ಈ ವರ್ಷ ಲಾಭ ಇದೆ ಅಂತ. ಇಲ್ಲ, ಈ ವರ್ಷ ಲಾಸ್ ಅಂತ. ಹೌದು ಸರ್, ಈ ವರ್ಷ ಯಾಕೆ ಲಾಸ್ ಅಂದ್ರೆ ಸರ್, ಇವಾಗ ಮುಹೂರ್ತ ಜಾಸ್ತಿ ಇದು ಎಲ್ಲ ಇದ್ದು ಓಕೆ, ಎಲ್ಲ ಕರೆಕ್ಟ್ ಆಗಿತ್ತು, ನಾವು ಮೇಂಟೈನ್ ಮಾಡ್ಕೊಂಡು ಕರೆಕ್ಟ್. 2 ವರ್ಷದ ಮದುವೆ ಆಗಿಲ್ಲ, ಕರೆಕ್ಟ್ ಆಗಿ ಲೈನ್ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರೋ ರೋಸ್ನ ಬರೋ ಸ್ಟೇಜ್ಗೆ ಇವಾಗ ಚೈನಾನಿಂದ ಪ್ಲಾಸ್ಟಿಕ್ ಫ್ಲವರ್ಸ್ ಬಂದ್ಬಿಟ್ಟು. ಸೊ ಆರ್ಟಿಫಿಷಿಯಲ್ ಫ್ಲವರ್ಸ್, ರಿಯಲ್ ಫ್ಲವರ್ಸ್ ತಾನೇ ಇದೆ. ಎಲ್ಲರೂ ಏನು ಮಾಡ್ತಾರೆ ಮದುವೆಗೆ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸೇ ಯೂಸ್ ಮಾಡ್ತಾವ್ರೆ. ಸೊ ಅದು ಯೂಸ್ ಮಾಡೋ ಕಾರಣದಿಂದ ನಮ್ಮದು ಯಾರು ತೆಗಿತಾ ಇಲ್ಲ. ಅಲ್ಲ, ಈಗ ಮುಂಚೆ ಎಷ್ಟಿತ್ತು ರೇಟು ಸರ್? ಸರ್ ನಮಗೆ ಆಲ್ಮೋಸ್ಟ್ ಈ ಟೈಮ್ಗೆ ಒಂದು 300+ ಸೇಲ್ಸ್ ಆಗಬೇಕಾಗಿತ್ತು. 300+ ಅನ್ನೋಕನ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಡಿಮ್ಯಾಂಡ್ ಜಾಸ್ತಿ. 300 ಇದ್ರೆ ಕೂಡ ಸರ್ ನಮ್ಗೆ ಹೂವು ಜಾಸ್ತಿ ಬೇಕು, ಆರ್ಡ್ರ್ ಜಾಸ್ತಿ ಬರ್ತೈತೆ. ಇವಾಗ ಏನಂದರೆ ಆರ್ಡ್ರೇ ಬರ್ತಾ ಇಲ್ಲ. ಈಗ ನೀವು 150-200 ಮಾರ್ಕೆಟ್ ರೇಟ್ ಹೇಳ್ದೆ, ಆರ್ಡ್ರೇ ಇಲ್ಲ.
ಮೇನ್ ಇವಾಗ ರೇಟ್ ಏನೋ ಓಕೆ 100-200 ಹೇಳ್ತೀರಾ, ಬಟ್ ಆರ್ಡ್ರ್ ಬಂದರೆ ತಾನು ನಾವು ಸೇಲ್ಸ್ ಮಾಡೋಕ್ಕಾಗೋದು. ಆರ್ಡ್ರ್ ಇಲ್ಲ. ಯಾಕೆ ಆರ್ಡ್ರ್ ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಮದುವೆ ಅವ್ರ ಡೆಕೋರೇಷನ್ ಅವರು, ಇಲ್ಲ ನಾವು ಇವ ತಗೊಂಡು ಮಾಡೋಕ್ಕಾದ್ರೆ ಪ್ಲಾಸ್ಟಿಕ್ ಹೋಗ್ಬೋದು ನಮ್ಗೆ ಮಿಚ್ಚಾತೈತೆ ದುಡ್ಡು ಅಂತ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಹೋಗ್ಬಿಟ್ರು. ಇವಾಗ ಗೌರ್ಮೆಂಟ್ ನಮ್ಗೆ ಪಾಲಿ ಹೌಸ್ಗೆ ಸಬ್ಸಿಡಿ ಕೊಡ್ತೈತೆ, ಎಲ್ಲ ಹೆಲ್ಪ್ ಮಾಡ್ತೈತೆ. ಬಟ್ ನಾವೆಲ್ಲ ಹೆಲ್ಪ್ ಮಾಡಿ ನಾವೆಲ್ಲ ಬೆಳೆದು ಒಂದು ಲಿಮಿಟ್ ಬಂದು ನಮ್ಮ ಅಮೌಂಟ್ ನಾವು ಕ್ರಾಸ್ ಮಾಡೋ ಸ್ಟೇಜ್ಗೆ ಪ್ಲಾಸ್ಟಿಕ್ ಫ್ಲವರ್ಸ್ ಬಂದು ನಾವೆಲ್ಲ ಲಾಸ್ ಆಗ್ತಾ ಸರ್. ಈ ಪಾಲಿ ಹೌಸಿಗೆ ಸಬ್ಸಿಡಿ ಓಕೆ ಎಲ್ಲ ಮಾಡಿರೋದು, ಬೆಳೆ ಬೆಳೆದವ್ರೆ ತಗೊಳ್ಳೋದಿಲ್ಲ ಅಂದರೆ ಎಲ್ಲ ಬಂದ್ಬಿಟ್ಟು ಇವಾಗ ಬೆಳೆನ ಸೇಲ್ಸ್ ಮಾಡ್ದಿರ ಆಗೋಯ್ತು. ಇವಾಗ ನಾನು ನಿಮ್ಮ ಕಡೆಯಿಂದ ಗೌರ್ಮೆಂಟ್ ಏನು ಕೇಳ್ತೀನಿ ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಪ್ಲಾಸ್ಟಿಕ್ನ ಸ್ವಲ್ಪ ಬ್ಯಾನ್ ಮಾಡಬೇಕು ನಾವು ಕೇಳ್ಕೊತೀರಿ. ಯಾಕಂದರೆ ನಾವು ಒಬ್ಬರಲ್ಲ, ನಮ್ಮಂಥ ಫ್ಲವರ್ಸ್ಗಾರು ಎಲ್ಲರೂ ಲಾಸ್ ಆಗ್ತಾವ್ರೆ. ಈ ಒಂದು ದಿನ ಜಾಸ್ತಿ ಎಫೆಕ್ಟ್ ಬೀಳ್ತೈತೆ ನಮ್ಮ ಮೇಲೆ. ಇವಾಗ ಯಾವ ಮದುವೆನಾಗ ನೋಡಿ, ಇವಾಗ ಆಲ್ಮೋಸ್ಟ್ ಸುಮಾರು ಮದುವೆ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು. ಅಲ್ಲಿ ಈ ಫ್ಲವರ್ಸ್ ತೊಗೊಂಡಿಲ್ಲ ಅಂದರೆ ಮೂವ್ಮೆಂಟ್ ಎಲ್ಲಿದೆ? ನಾವು ಇಷ್ಟು ವರ್ಷ ಇಷ್ಟು ಅಮೌಂಟ್ ಇವಾಗ ಕರೋನಾ ಟೈಮಲ್ಲಿ ಸರ್ ಇವಾಗ ನಾವು ಹೂವು ಕಟ್ ಮಾಡಿದ್ರೂ ಅದೇ ಬಜೆಟ್ ಬೀಳ್ತೈತೆ ಸರ್. ಇದಕ್ಕೆ ಗೊಬ್ಬರ ಕೊಡ್ತಾ ಇರ್ಬೇಕು, ಎಲ್ಲ ಮಾಡಿದೆ ಅಷ್ಟೆಲ್ಲ ಲಕ್ಷ ಸೇಲ್ ಮಾಡ್ಕೊಂಬಂದು ಇಲ್ಲಿ ಬಂದರೆ ಸೇಲ್ಸೇ ಇಲ್ಲ ನಮಗೆ. ಇದು ಯಾವಾಗಿನ ಶುರು ಆಗಿದೆ ಸರ್ ಈ ಪ್ಲಾಸ್ಟಿಕ್ ಹೂವಿನ? ಸರ್ ಇದು 1 ಇಯರ್ನಿಂದ ಸ್ಟಾರ್ಟ್ ಆಗಿದೆ. ಇವಾಗ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ ಸರ್, ಇವಾಗ 6 ಮಂತ್ಸ್ನಿಂದ. ಈಗ ಹೌದು, ನಿಮ್ದು ಇದರಲ್ಲಿ ಈ ಥರದ್ದು ಕೆಲವೊಂದು ಸಂಘಗಳಿರ್ತವೆ, ಕೋಆಪರೇಟಿವ್ ಮಾಡಿರ್ತೀರ, ಅದರಿಂದ ಏನಾದ್ರು ಹೇಳಿದ್ರ? ಸರ್ ನಾವು ಸಂಘದ ಎಲ್ಲರೂ ಮಾತಾಡಿ ನಾವು ಬೇರೆ ಈ ಪಾರ್ಟಿ ಬಂದರೆ ಅವ್ರಿಗೂ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ಬಟ್ ಆ್ಯಕ್ಷನ್ ಅನ್ನೋದು ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ. ನಮ್ಗೆ ಅದೇ ಒಂದು ದುಃಖ ಏನಂದರೆ ಅದ್ರ ಮೇಲೆ ಇನ್ನೂ ಗೌರ್ಮೆಂಟ್ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ. ಗೌರ್ಮೆಂಟು ರೈತರು ಚೆಂದಾಗಿಲ್ಲ ಅಂತ ಎಲ್ಲ ಬೆನಿಫಿಟ್ ಕೊಡ್ತಾರೆ, ಕೊಟ್ಟು ನಾವು ಮಾರ್ಕೆಟ್ ಆದ್ಮೇಲೆ ನಾವು ಲಾಭ ಪಡೆಯೋಕ್ಕಾಗೋದು. ಬಟ್ ನಮ್ಗೆ ಸೇಲ್ಸೇ ಆಗಿಲ್ಲ ಅಂದರೆ ಅವ್ರು ಕೊಟ್ಟು ಇರೋ ಲಾಭ ನಾವು ಏನು ಯೂಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಸರ್. ಮೇಯ್ನ್ ಏನಂದರೆ ಪ್ಲಾಸ್ಟಿಕ್ ಫ್ಲವರ್ ಬ್ಯಾನ್ ಮಾಡಿದ್ರೆ ಸರ್ ನಮ್ಮ ಕೈಗೆ ಆಗೋದು. ಇಲ್ಲಾಂದರೆ ಏನಂದರೆ ಕೆಲವರು ಇದೇ ರೇಟ್ ಈ ಥರ ಮೋತಾ ಇದ್ದರೆ ನೆಕ್ಸ್ಟ್ ಯಾರು ಕೃಷಿ ಮಾಡೋಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ ಸರ್ ಯಾರ ಕೈಗೆ. ಯಾಕಂದರೆ ಎಲ್ಲರಿಗೂ ಭಯ ಏನಿದೆ, ಆ್ಯಕ್ಚುಲಿ ಎಲ್ಲ ಕಡೆನೂ ಬಂದುಬಿಡ್ತು ಆರ್ಟಿಫಿಷಿಯಲ್ ಫ್ಲವರ್ಸು. ಇನ್ನು ಬೆಳೆದು ಸೇಲ್ಸ್ ಮಾಡೋದು. ಈಗ 1 ವರ್ಷ ಆಗಿದೆ, ಇನ್ನೂ ಕಡಿಮೆ ಇದೆ ಸರ್. ಮುಂದೆ ನೋಡಿದ್ರೆ ಇದು ಡಿಮ್ಯಾಂಡೇ ಇರಲ್ಲ ಈ ಫ್ಲವರ್ಸ್ಗಳಿಗೆ. ಇಲ್ಲ ಸರ್, ಮುಂಚೆ ಇತ್ತು ಅಷ್ಟೆಲ್ಲ. ಈಗ ಮುಂದ್ಗಡೆ ಪ್ಲಾಸ್ಟಿಕ್ ಫ್ಲವರ್ ಮಾಡಿದ್ರೆ ಹೌದು, ಅದು ನಮ್ಗೆ ಹಂಗೆ ಹೋದ್ರೆ ಇದು ನಾವು ಏನು ಮಾಡೋದು, ಬೆಳೆಯೋದೇನು ಇಷ್ಟೆಲ್ಲ ಸೇಲ್ ಮಾಡಿಬಿಟ್ಟು ಜಾಸ್ತಿ ಲಾಸ್ ಆಗ್ತಾ ಇದ್ದೀರಿ ಸರ್ ನಾವು. ಲಾಸ್ಟ್ ಟೈಮು ಆನೆಕಲ್ಲಲ್ಲಿ ರೈತರೆಲ್ಲ ಮಾತಾಡಿ ಅವರು ಪಿಟಿಷನ್ ಕೊಟ್ಟವ್ರೆ. ನಾವು ನಮ್ಮ ತಮಿಳ್ನಾಡು ಗೌರ್ಮೆಂಟ್ ಕೇಳ್ತಾನೆ ಇದ್ದೀರಿ. ಬಟ್ ಇದ್ರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾವು ಹೂವು ಬೆಳೆಯೋರು ಎಲ್ಲರಿಗೂ ಜಾಸ್ತಿ ಯೂಸ್ ಆಗ್ತೈತೆ. ನಮ್ಮ ಕಡೆಯಿಂದಲೂ ಕೂಡ, ನಾವು ಫಾರ್ಮ್ ಟಿವಿ ಕಡೆಯಿಂದಲೂ ಕೂಡ ಒಂದು ಗೌರ್ಮೆಂಟಿಗೆ ಒಂದು ಮಾತನ್ನಂತೂ ನಾವು 100% ಹಾಕ್ತೀವಿ ಸರ್. ನಿಜ. ಅದಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿದ್ದು ಗುಲಾಬಿ ಹೂವಿನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಂಡು. ಆದರೆ ಈ ಗುಲಾಬಿ ಬೆಳೆಗಾರರಿಗೆ ಒಂದು ದೊಡ್ಡ ಸಂಕಷ್ಟ ಇರೋದ್ರ ಬಗ್ಗೆಯೂ ನೀವು ಮಾತಾಡಿದ್ರಿ. ಸೊ ಇದರಿಂದ ಈಗ ನಮ್ಮ ವೀಕ್ಷಕರು ಯಾರೆಲ್ಲ ನೋಡ್ತಾರಲ್ಲ ಹೂ ಬೆಳೆಗಾರರು, ಅವರು ಕೂಡ ಎಚ್ಚೆತ್ಕೋತಾರೆ. ಅವರು ಕೂಡ ವಾಪಸ್ ನಿಮಗೆ ಫೋನ್ ಮುಖಾಂತರ ಆಗಲಿ ಹೆಂಗಾರು ಸಂಪರ್ಕಾರು ಮಾಡಿ ನಿಮ್ಮನ್ನು ಈ ಒಂದು ಪ್ಲಾಸ್ಟಿಕ್ ಹೂ ಒಂದು ಇಂಪೋರ್ಟ್ ಬಗ್ಗೆ ಇದ್ರ ಬಗ್ಗೆ ಅದಕ್ಕೊಂದು ಬ್ಯಾನ್ ಆಗಬೇಕು ಅಂತ ಅಂದ್ಕೊಂಡು ಗೌರ್ಮೆಂಟಿಗೆ ಒಂದು ಮಾಹಿತಿನ ಸಲ್ಲಿಸಬಹುದು ಅಂತ ನಾವು ನಮ್ಮ ಫಾರ್ಮ್ ಟಿವಿ ಮುಖಾಂತರ ಅನ್ಕೋತೀವಿ. ಜಾಸ್ತಿ ಥ್ಯಾಂಕ್ಸ್. ಆ ಥರ ಒಂದು ಹೆಲ್ಪ್ ಆದರೂ ಮಾಡಿಕೊಡಿ ಸರ್ ನಿಮ್ಮ ಟಿವಿ ತೋಟನಿಂದ. ಸೊ ಇಷ್ಟೊತ್ತು ನಮಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ರಿ. ಸೊ ನಮ್ಮ ವಾಹಿನಿ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದ ಸರ್. ವೀಕ್ಷಕರೇ, ಇಷ್ಟೊತ್ತು ನಾವು ಶ್ರೀ ಹರೀಶ್ ಅವರನ್ನು ಮಾತಾಡ್ತಾ ಇದ್ವಿ ಆಗಿತ್ತು. ಇವರಿಗೆ ಗುಲಾಬಿ ಬೆಳೆ ಬಗ್ಗೆ ತುಂಬ ಅನುಭವ ಇದೆ. ಸೊ ಆ ಅನುಭವವನ್ನು ಇವತ್ತು ನಮ್ಮೊಂದಿಗೆ ಹಂಚ್ಕೊಂಡ್ರು. ಪಾಲಿ ಹೌಸ್ನಲ್ಲಿ ಗುಲಾಬಿ ಬೆಳಿಬೇಕಾದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ರು. ಅದರ ಜೊತೆಗೆ ಕೂಡ ನಮ್ಮ ಒಂದು ಕೊನೆಯ ಸೆಗ್ಮೆಂಟಲ್ಲಿ ಈ ಪ್ಲಾಸ್ಟಿಕ್ ಹೂಗಳನ್ನು ಇಂಪೋರ್ಟ್ ಮಾಡ್ಕೊತಾ ಇರೋದ್ರಿಂದ ಈ ಹೂ ಬೆಳೆಗಾರರಿಗೆ ಆಗ್ತಾ ಇರೋ ಸಂಕಷ್ಟಗಳು ಏನು ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಈ ಎಲ್ಲ ಮಾಹಿತಿಗಳು ನಮಗೆ ಬಹಳಷ್ಟು ಸಹಕಾರಿಯಾಗಿದ್ವು. ನಿಮಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಟ್ಟರು. ಅದ್ರ ಜೊತೆಗೆ ಈ ಪ್ಲಾಸ್ಟಿಕ್ ಹೂವಿನ ಹಾವಳಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತು ಅಂತ ಭಾವಿಸ್ತಾ ನಮ್ಮ ಕಂತನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.